ಬ್ರಾಹ್ಮಣದ ಸಂಬಂಧ ಇಲ್ಲಿ ಜ್ಞಾನ ಕರ್ಮ ಎರಡೂ ಸೇರಿ ಅವನ್ಗೆ ಆ ಪ್ರಜಾಪತಿತ್ವ ಅನ್ನೋದು ಬರುತ್ತೆ. ಜ್ಞಾನ ಕರ್ಮ ಸೇರಿ ಅಂದ್ರೆ ಯಾವ ತರ? ಜ್ಞಾನ ಕರ್ಮ ಸಮುಚ್ಚಯ ಅಂತಂದ್ರೆ ಜ್ಞಾನ ಅಂದ್ರೆ ಅದನ್ನ ಅನುಭವದಲ್ಲಿ ನೋಡ್ಕೊಳ್ಳೋದು. ಪ್ರಾಣನು ಮುಖ್ಯ ಪ್ರಾಣನು ನಾನು ಅಂತ ಅವನು ಅಹಂ ನಾಮನು ಅಂತೆಲ್ಲ ನೋಡ್ಕೊಂಡಲ್ಲ ಅದು. ಅಲ್ಲ ಅಲ್ಲ, ಪ್ರಾಜಾಪತಿತ್ವ ಪ್ರಾಪ್ತ ಆಯಿತು ಜ್ಞಾನ ಕರ್ಮ ಸಮುಚ್ಚಯದಿಂದ ಅಂತ ಹೇಳಿದ್ರೆ, ಜ್ಞಾನ ಕರ್ಮ ಸಮುಚ್ಚಯ ಜ್ಞಾನ ಕರ್ಮದ ಒಂದು ಸಮುಚ್ಚಯ ಅಂತಂದ್ರೆ ಏನಿಲ್ಲ ಅಂತ. ಎರಡು ಸೇರ್ಕೊಂಡು ಅಂತ. ಜ್ಞಾನ ಮತ್ತೆ ಕರ್ಮ ಮಾಡಿದ್ನಲ್ಲ ಅವನು, ಆ ಉಪಾಸನೆ ಮತ್ತೆ ಅದನ್ನ ಕರ್ಮ ಮಾಡಿದ್ನಲ್ಲ, ಅದು ಪ್ರಜಾಪತಿ ಇದಕ್ಕೋಸ್ಕರ ಕರ್ಮ ಮಾಡಿದ್ನಲ್ಲ ಅದು. ಇದು ಏನು ಅಂತಂದ್ರೆ ಜ್ಞಾನ ಕರ್ಮ ಸಮುಚ್ಚಯ ಅಂತ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ, ಆ ಕರ್ಮ ಇದು ಅಶ್ವಮೇಧ ಕರ್ಮ, ಅದು ಕರ್ಮ, ಅದನ್ನ ಉಪಾಸನೆಗಾಗಿ ಮಾಡ್ಕೊಂಡಿದ್ದಲ್ವ ಇದು. ಮತ್ತೆ ಜ್ಯೋತಿಷ್ಠೋಮ ಯಾಗದಲ್ಲಿ ಬಳಸುವಂತ ಅಭ್ಯಾರೋಹ ಜಪ ವಿಧಿ ಅದೆಲ್ಲ ಕರ್ಮಗಳು ತಾನೆ. ಆ ಕರ್ಮಗಳ ಒಂದು ಆ ಕರ್ಮಗಳಲ್ಲಿ ಇರುವಂತಹ ಪ್ರಕ್ರಿಯೆನೇ ಉಪಾಸನೆ ಆಗಿ ತಗೊಂಡಿರುವಂಥದ್ದು ಅಲ್ವಾ. ಆ ಕಾರಣಕ್ಕಾಗಿ ಜ್ಞಾನ ಕರ್ಮ ಸಮುಚ್ಚಯ ಅಂತ ಕರೆದಿರುವಂಥದ್ದು. ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ ಒಂದೇನಾದ್ರೂ ಉಪಾಸನೆ ಅಂತ ಮಾಡ್ಬೇಕು ಅಂತಂದ್ರೆ, ಇವಾಗ ಉದಾಹರಣೆಗೆ ಮಾನಸಿಕ ಪೂಜೆ ಅಂತ ಮಾಡ್ಬೇಕಾದ್ರೆ ಶಾರೀರಿಕವಾಗಿ ಪೂಜೆ ಮಾಡುವಂತ ಪ್ರಕ್ರಿಯೆ ಗೊತ್ತಿರೋ ಮಾನಸಿಕ ಪೂಜೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇದನ್ನು ಕೂಡ ಅದೆಲ್ಲ ಕರ್ಮಗಳು, ಉದ್ಗಾನ ಕರ್ಮ ಅದೆಲ್ಲ ಕರ್ಮಗಳು. ಆ ಕರ್ಮಗಳನ್ನ ಉಪಾಸನೆಯಾಗಿ ತಗೊಂಡು ಹೇಳಿರುವಂಥದ್ದು. ಆ ಕಾರಣಕ್ಕಾಗಿ ಜ್ಞಾನ ಕರ್ಮ ಸಮುಚ್ಚಯ ಅಂತ. ಇನ್ನು ಮುಂದೆ ಆಮೇಲೆ ಏನ್ ಹೇಳಿದ್ರೆ, ಆವಾಗ ಅವನಿಗೆ ಪ್ರಜಾಪತಿತ್ವ ಬರುತ್ತೆ. ಅದರಿಂದ ಅವನು ಸೃಷ್ಟಿ ತಿಥಿ ಸಂಹಾರ ಎಲ್ಲ ಮಾಡಕ್ಕೆ ಅವನಿಗೆ ಸ್ವತಂತ್ರ ಬರುತ್ತೆ ಅವನಿಗೆ ಅಂತ, ಆ ಪ್ರಜಾಪತಿಗೆ. ಮತ್ತೆ ಅವನು ವಿಶೇಷವಾಗಿ ಅವನಿಗೆ ವಿಭೂತಿಗಳನ್ನು ಅದರಲ್ಲೂ ವರ್ಣನೆ ಮಾಡಿದೆ. ಮತ್ತೆ ಆ ವೇದದಲ್ಲಿ ಹೇಳಿರುವಂತ ಜ್ಞಾನ ಕರ್ಮಗಳಿಗೆ ಎಂತ ಫಲ ಆಗುತ್ತೆ, ಅವನಿಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಈ ಮುಂದಿನ ಬ್ರಾಹ್ಮಣನ ಶುರು ಮಾಡಿದೆ ಅಂತ. ಇನ್ಯಾರಾದ್ರೂ ಹೇಳ್ತೀರಾ ಸೇರಿಸಿ ಇದಕ್ಕೆ? ಜ್ಞಾನ ಕರ್ಮ ಎಲ್ಲಾನು ಸಂಸಾರದಲ್ಲೇ ಇದೆ, ಅಂದ್ರೆ ಇದು ಮಾಡಿ ಪಡೆಯೋದಲ್ವಾ, ಅದರಿಂದ ಇದು ಸಂಸಾರನೇ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವನ್ಗೆ ಭಯ ಆಯ್ತು. ಅವನು ಬ್ರಹ್ಮವಿದ್ಯೆ ಮಾತ್ರ ಮೋಕ್ಷಕ್ಕೆ ಕಾರಣ, ಇದು ಕಾರ್ಯಕಾರಣ ರೂಪನೇ ಆಗಿದೆ ಅಂತ. ಈ ಪ್ರಜಾಪತಿ ಸ್ಥಾನ ಪಡ್ಕೊಂತಾರಲ್ಲ, ಇದು ಕಾರ್ಯಕಾರಣ ರೂಪದಲ್ಲೇ ಆಗಿದೆ. ಏನಾಯ್ತು ಇಲ್ಲಿ ಮುಖ್ಯವಾಗಿ ಎರಡು ವಿಷಯಗಳನ್ನ ತಿಳಿಸಂಗಾಯ್ತು ಅಂತ. ಯಾವ್ದು ಎರಡು ವಿಷಯಗಳು? ಸಂಸಾರದಲ್ಲೇ ಇದೆ ಇದು ಪ್ರಜಾಪತಿ ಅನ್ನೋದನ್ನು ಹೇಳಿದ್ದಾರೆ, ಮತ್ತೆ ಕಾರ್ಯಕರಣ ರೂಪದ್ದು ಇದು ಅಂತ ಹೇಳಿದ್ದಾರೆ. ಆಮೇಲೆ ಸಂಸಾರದಲ್ಲೇ ಇದೆ ಅಂತ ಅನಿತ್ಯ ಅನಿತ್ಯ ಅನ್ನೋದು ಅಂತ. ಅಂದ್ರೆ ಮೊದಲು ಇದನ್ನ ಹೊಗಳಬೇಕಾಗಿದೆ, ಇದರ ಒಂದು ಹೆಚ್ಚುಗಾರಿಕೆ ಮೊದಲು ಹೇಳ್ಬೇಕಾಗಿದೆ. ಇದರ ಹೆಚ್ಚುಗಾರಿಕೆನ ಹೇಳೋದು ಅಂತಂದ್ರೆ ಏನೇನೆಲ್ಲ ತಿಳಿಸ್ಕೊಡುತ್ತೆ ಇಲ್ಲಿ ಮುಂದೆ ಬರೋದು, ಅದು ನೋಡೋಣ. ಅಲ್ಲಿ ಇದರ ಹೆಚ್ಚುಗಾರಿಕೆ ಮೊದಲು ಇದನ್ನ ಹೆಚ್ಚುಗಾರಿಕೆ ತಿಳಿಸ್ಕೊಡ್ಬೇಕಾಗಿದೆ ಇಲ್ಲಿ ಇವಂದು. ಆಮೇಲಿಂದ ಹೆಚ್ಚುಗಾರಿಕೆ ಆದ್ಮೇಲೆ ಅವನ ಲಿಮಿಟೇಷನ್ಸ್. ಇದಕ್ಕೆ ಇಷ್ಟೇ ಆದ್ರೂ ಕೂಡ ಸಂಸಾರದಲ್ಲಿ ಇರುವುದು ಅನ್ನೋದನ್ನ ತೋರ್ಸ್ಕೊಡಕ್ ಹೊರಟಿದೆ. ಹಾಗಾಗಿ ಇದು ಮುಂದಿನ ಬ್ರಾಹ್ಮಣ ಬಂದಿರೋದು ಅನ್ನೋದನ್ನ ಅವ್ರು ತೋರ್ಸ್ಕೊಂಡಿದ್ದಾಯ್ತು. ಸಂಸಾರದಲ್ಲೇ ಇದೆ ಅನ್ನೋದು ತೋರ್ಸ್ಕೊಡಕ್ಕೋಸ್ಕರ ಅಂತ ಬಂತಲ್ಲ, ಆ ಒಂದು ಮೊದಲನೇ ಮಂತ್ರದಲ್ಲಿ ಆತ್ಮೈವ ಇದಮಗ್ರ ಆಸೀತ್ ಅಂತ ಬಂದಿದೆ. ಇಲ್ಲಿ ಆತ್ಮೈವ ಅಂತಂದ್ರೆ ಆತ್ಮನು ಮಾತ್ರ ಇತ್ತು ಅಂತ ಇದೆ. ಏನ್ ಅರ್ಥ ಇದಕ್ಕೆ ಅಂತ? ಆ ಪ್ರಜಾಪತಿ ಮಾತ್ರ ಇದ್ದ ಅಂತ. ಇದಮಗ್ರ ಅಂತಂದ್ರೆ ಮೊದಲು ಸೃಷ್ಟಿ ಆಗಕ್ ಮುಂಚೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇದೆಲ್ಲ ಭೂತಗಳೆಲ್ಲ ತೋರ್ತಾ ಇದೆಯಲ್ಲ, ಪ್ರತ್ಯೇಕವಾಗಿ ತೋರ್ತಾ ಇರುವಂತ ಈ ಭೂತಗಳೆಲ್ಲವೂ ಕೂಡ ಆ ಪ್ರಜಾಪತಿಯ ಶರೀರದಲ್ಲಿ ಒಂದೇ ಆಗಿತ್ತು ಅಂತ. ಆತ್ಮ ಅಂತಂದ್ರೆ ಪ್ರಜಾಪತಿ ಅಂತ, ಅವನ ಆತ್ಮವೇ ಆಗಿತ್ತು ಇದು ಅಂತ. ಇದನ್ನ ಯಾಕ ಈ ಆತ್ಮ ಅಂತ ತಗೊಬಾರ್ದು, ಪರಮಾತ್ಮ ಅಂತ ಯಾಕೆ ತಗೊಳ್ಬಾರ್ದು? ಇಲ್ಲಿ ಇನ್ನು ಮೋಕ್ಷ ಆಗಿಲ್ಲ, ಉಪಾಧಿಯಲ್ಲೇ ಇದ್ದಾನೆ ಇವನು.
ಅದು ಸರಿ. ಇನ್ನೊಂದು ಕಾರಣ ಪ್ರಸಂಗನು ಇದು ಜ್ಞಾನಕಾಂಡ ಪ್ರಸಂಗ ಅಲ್ಲ ಇವ್ರು ಹೇಳಕ್ ಅದು ಹೊರಟಿರೋದು. ಪ್ರಸಂಗ ಅದಲ್ಲ, ಇದು ನಿರಂತರದ ಪ್ರಸಂಗ, ಉಪಾಸನಾ ಪ್ರಸಂಗ ಅದು, ಅದಕ್ಕೋಸ್ಕರ. ಹಾಗಾಗಿ ಅವನು ಇದೆಲ್ಲ ಒಂದೇ ಆಗಿತ್ತು ಅಂತ. ಆಮೇಲೆ ಏನ್ ಹೇಳಿದೆ ಮಂತ್ರದಲ್ಲಿ? ಅಹಂ ನಾಮನಾದನವನು. ಏನ ಅಹಂ ನಾಮನಾದ ಅಂತಂದ್ರೆ ಹೇಗೆ? ಹೇಗೆ ಮಾಡ್ಕೊಂಡ ಅವನು ಅಂತ? ನಾನು ಅಂತ ಅನ್ಕೊಂತಾನೆ ಅವನು. ಹ್ಮ್ ಪೂರ್ವದ ಸಂಸ್ಕಾರ ಇರುತ್ತಲ್ವಾ ಅವನಿಗೆ, ಅದಕ್ಕೆ ನಾನು ಅಂತ ಅವನು ಅನ್ಕೊಂತಾನೆ. ಆದ್ರೆ ಅವನ ಒಂದು ಭಾವ ಬರುತ್ತೆ ಅಂತ. ಇವಾಗ ನಮ್ಗೆ ಕೈ ಕಾಲು ತಲೆಗಳಿದ್ದಾವಾಗ ಇದು ನಾನು ಅಂತೀವಲ್ಲ, ಅದೇ ರೀತಿ ಅವನಿಗೆ ಸಮಷ್ಟಿ ಭಾವ ಬಂತು. ಅಂಗಗಳು ನಮ್ಗೆ ಹೇಗಿದೆಯಲ್ಲ ಅದೇ ರೀತಿ ಅವನಿಗೆ ವಿರಾಟ್ ಪುರುಷನ ಭಾವ ಬಂತು ಅಂತ, ನಾನು ಅನ್ನೋ ಭಾವ ಬಂತು ಅಂತ. ಆಮೇಲೆ ಅವನೇನ್ ಮಾಡ್ದ? ಪಾಪಗಳನ್ನೆಲ್ಲ ಸುಟ್ಟನು ಅಂತ ಬಂದಿದೆ. ಅಲ್ಲ, ಈ ಭಾಷಾನುಸಾರವಾಗಿ ಹೋಗಿ ಒಂದಾದ್ಮೇಲೆ ಮುಂದಿಂದ ಹೇಳ್ಬೇಡಿದೆ, ಇಲ್ಲೇನ್ ಹೇಳಿದೆ ಅದನ್ನ ಹೇಳಿ. ಅಷ್ಟು ಅವನು ಅವನೇ ನಾನಂದ್ರೆ ಆ ಪ್ರಜಾಪತಿ ಆತ್ಮ ಇವ ಅಂದ್ರೆ ಅವನೊಬ್ನೇ ಇದ್ದ ಇದೆಲ್ಲ ಬರಕ್ ಮುಂಚೆ. ಎಲ್ಲಾ ಶರೀರಗಳು ಎಲ್ಲ ಸಪರೇಟ್ ಆಗಿ ಕಾಣಕ್ ಮುಂಚೆ ಅವನೊಬ್ನೇ ಇದ್ದ. ಅದಾದ್ಮೇಲೆ ಅವನು ನನಗಿಂತ ಬೇರೆ ಯಾರೂ ಇಲ್ಲ ಅಂತ ಅನುವೀಕ್ಷ್ಯ ಅಂತ ಇದೆ, ಅಂದ್ರೆ ನೋಡ್ಕೊಂತಾನೆ, ನನ್ಗಿಂತ ಇಲ್ಲಿ ಯಾರೂ ಇಲ್ಲ ಅಂತ ಅವ್ನು ನೋಡ್ಕೊಂತಾನೆ. ನಾ ಅನ್ಯತ್ ಆತ್ಮನಃ ಅಪಶ್ಯತ್, ಇನ್ಯಾರೂ ಕಾಣ್ತಾ ಇಲ್ಲ ಇಲ್ಲಿ ಅಂತ ನೋಡ್ಕೊಂತಾನೆ. ನನ್ನನ್ ಬಿಟ್ಟು ಅನ್ಯತ್ ಇನ್ಯಾರೂ ಇಲ್ಲಿ ಅಪಶ್ಯತ್ ಅಂದ್ರೆ ಇಲ್ಲಿ ಯಾರು ಕಾಣ್ಲಿಲ್ಲ ಅಂತ ಅನ್ಕೊಂತಾನೆ. ಅಹಂ ಅಸ್ಮಿ ಇತಿ ಅಗ್ರೆ ವ್ಯಾಹರತ್, ನಾನಿದೀನಿ ಅಂತ ಅವನು ಅನ್ಕೊಂತಾನೆ. ಹಂಗ ಅನ್ಕೊಳ್ಳೋದಿಕ್ಕೆ ಅವನಿಗೆ ಅಹಂ ನಾಮ ಅಭವತ್, ಅದಕ್ಕೆ ಅವನಿಗೆ ಅಹಂ ಅನ್ನೋ ನಾಮ ಬರುತ್ತೆ, ಅವನಿಗೆ ಅಹಂ ನಾಮ ಅಂತ ಬರುತ್ತೆ ಅವನಿಗೆ. ಈ ಕಾರಣದಿಂದಲೇ ಅವನ್ ಮೊದಲು ಅಹಂ ನಾಮ ಅಂತ ಆ ಕಾರಣದಿಂದ ಹೇಳಿ, ನಾವೇನಂತೇವೆ? ನಾವು ಎಲ್ಲ ನಾನು ಅಂತ ಅನ್ಕೊಂತಾ ಇರ್ತೀವಿ. ಆಮೇಲಿಂದ ನಾನು ಅಂತ ಮೊದಲು ಹೇಳಿ, ಆಮೇಲಿಂದ ತಂದೆ ತಾಯಿಗಳ ಹೆಸರಿಟ್ಟು ಹೇಳೋದನ್ನ ನಾವ್ ಹೇಳೋಂಥದ್ದು ಅಂತ ಅಂದ್ಬಿಟ್ಟು. ಹಾಗಾಗಿ ಅವನು ಆಮೇಲಿಂದ ದೇವದತ್ತ ಯಜ್ಞದತ್ತನ ಮೇಲಿನ ಹೆಸರಿಟ್ಟಿರ್ತಾರಲ್ಲ ಅದನ್ನು ನಾವು ಕರ್ಕೊಂತೀವಿ ಅಂತ. ಅಂದ್ರೆ ಇದೆಲ್ಲವೂ ತೋರೋ ಮೊದಲು ಅವನು ಪ್ರಥಮ ಶರೀರ ಎಲ್ಲ ಬಂದು ತೋರ್ಕೊಂಡ, ಮೊದಲು ಅವನು ತೋರ್ಕೊಂಡ ಅಂತ, ಆಮೇಲೆ ಅವನಿಂದ ಬಂದವರು ನಾವು ಅಂತ. ಅಂದ್ರೆ ಏನಾಯ್ತು? ಸೃಷ್ಟಿಯ ಪ್ರಕ್ರಿಯೆ ಶುರು ಆಗ್ಬೇಕು ಅಂತ. ಸೃಷ್ಟಿ ಶುರು ಆಗ್ಬೇಕು ಅಂದ್ರೆ ಏನರ್ಥ ಇಲ್ಲಿ? ಸೃಷ್ಟಿ ಶುರು ಆಗೋದು ಅಂದ್ರೆ ಏನರ್ಥ? ಎಲ್ಲ ತೋರ್ಕೊಳ್ಳುತ್ತೆ ಅಂತ ಅವನೊಳಗಡೆನೆ. ಹಿಂದಿನ ಕಲ್ಪದಲ್ಲಿ ಏನೇನ್ ಶರೀರಗಳಿತ್ತಲ್ಲ ಅದೆಲ್ಲ ಸೂಕ್ಷ್ಮ ರೂಪ ವ್ಯಕ್ತ ಆಗ್ಬೇಕಲ್ಲ, ಅಷ್ಟೇ ಸೃಷ್ಟಿ ಅಂತ ಅರ್ಥ, ಅಷ್ಟೇ ಆಗುತ್ತೆ. ಇನ್ನು ಅದಾಯ್ತು, ಅವನು ಏನಾಯ್ತು? ಒಂದು ಅಹಂ ನಾಮನಾದ ಅಂತ ಒಂದು ಎರಡು ಮೊದಲು ಬಂದಿತ್ತು. ಆಮೇಲೆ ಎರಡನೇದೇನು? ಒಂದು ಅಹಂ ನಾಮನಾದ ಅಂತ, ಅದಕ್ಕೋಸ್ಕರ ನಾವು ಅಹಂ ಅಂತ ಹೇಳ್ಕೊತೀವಿ ಅಂತ, ಆಯ್ತಾ? ಮೊದಲು ಅವನು ಅಹಂ, ಮೊದಲು ನಮ್ಮ ಪೂರ್ವಜ ಅವನು ಮೊದಲು ಕೋರ್ಕೊಂಡವನು, ಅವನು ಮೊದಲು ಅಹಂ ಅಂತ ಅಂದ. ಅದಕ್ಕಾಗಿ ನಾವು ಗುರ್ತಿಸ್ಕೊಂಡು ನಾನು ಅಂತ ಕರೆಯೋದು ಅನ್ನೋದು ಒಂದು ವಿಷಯ ಆಯ್ತು. ಎರಡನೇದೇನು ಅಂತ 99ನೇ ಭಾಷೆಯಲ್ಲಿ ಕರೆದಿರೋಂಥದ್ದು, ಹೇಳಿರೋಂಥದ್ದು ಅಂದ್ರೆ ಅವನ್ನ ಪುರುಷ ಅಂತ ಕರೀತಾರೆ. ಯಾವ ಕಾರಣಕ್ಕಾಗಿ ಪುರುಷ ಅಂತ ಕರೆದಿರೋಂಥದ್ದು? ಪಾಪಗಳನ್ನೆಲ್ಲ ಸುಟ್ಟ, ಅದಕ್ಕೆ ಅವನ್ನ ಪುರುಷ ಅಂತ ಕರೀತಾರೆ. ಪಾಪಗಳನ್ನ ಸುಟ್ಟ ಅಂತ ಏನೇನ್ ಸುಟ್ಟ ಅವನು ಅಂತ? ಆ ಪ್ರಜಾಪತಿತ್ವಕ್ಕೆ ಏನು ಪ್ರತಿಬಂಧಕ ಆಗಿತ್ತೋ ಅದನ್ನೆಲ್ಲ ಸುಟ್ಟ ಅಂತ ಪಾಪಗಳನ್ನ ಸುಟ್ಟ ಅವನು. ಆಮೇಲೆ ಎರಡನೇದು ಇನ್ನೇನ್ ಸುಟ್ಟ ಅವನು ಅಂತ?
ವ್ಯಾಸಂಗ ಅನ್ನೋ ಜ್ಞಾನ ರೂಪವಾದ ಪಾಪಗಳನ್ನು. ಆ ಕಾರಣಕ್ಕಾಗಿ ಆಮೇಲೆ ಎರಡನೇದು ಅದೊಂದು, ಇದು ಎರಡು ವಿಷಯ ಕೊಟ್ಟಿದ್ದಾರೆ, ಏನ್ ಸುಟ್ಟ ಅಂತ, ಅದನ್ನ ಒಂದೊಂದು ಸುಟ್ಟ, ಇನ್ನೊಂದೇನು ಸುಟ್ಟ. ಮೊದಲು ಅವನ್ ಪ್ರತಿಬಂಧಕಗಳನ್ನೆಲ್ಲ ಸುಟ್ಟ ಅಂತ, ಆ ಪ್ರತಿಬಂಧಕಗಳೆಲ್ಲ ಇನ್ನೊಂದು ಸೇರ್ಕೊಳುತ್ತೆ, ಅದೇನು ಅಂತ. ಯಾರು ಈ ಪ್ರಾಜಾಪತಿತ್ವ ಪ್ರಯತ್ನ ಪಡ್ತಿರ್ತಾರಲ್ಲ ಹೇಳಿ, ಅವ್ರನ್ನೆಲ್ಲ ಹಿಂದಕ್ಕೆ ಹಾಕಿ ಮುಂದೆ ಬಂದ ಅವನು ಅಂತ ಸುಟ್ಟನು ಅಂದ್ರೆ. ಹಾಗಾಗಿ ಅವ್ರನ್ನೆಲ್ಲ ಅದನ್ನೆಲ್ಲ ಸುಟ್ಟ ಅಂತ ಅಂದ್ರೆ ಅವನ ಸಾಮರ್ಥ್ಯ ಎಂತದ್ದು ಅಂತ. ಈಗಿರುವಂತಹ ಪ್ರಾಜಾಪತಿಯ ಒಂದು ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ, ಯಾರು ಈ ಪ್ರಾಜಾಪತಿತ್ವಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ಲ ಅವರನ್ನೆಲ್ಲ ಹಿಂದಕ್ಕಾಕಿ ಮುಂದಕ್ಕೆ ಬಂದ ಅಂತ. ಹೇಗಿದು ಹಿಂದಕ್ಕಾಗಿ ಮುಂದಕ್ಕೆ ಬಂದ ಅಂತಂದ್ರೆ ಏನಾದ್ರು ಲಂಚ ಕೊಟ್ಟು ಮಾಡ್ಕೊಂಡ ಇದನ್ನೆಲ್ಲ ಅಂತ ಇಲ್ಲ, ಅವನು ಸಾಧನೆ ಮಾಡ್ಕೊಂಡು ಸಾಧನೆ ಬಲದಿಂದ ಮುಂದೆ ಬಂದ ಅವನು. ಕರ್ಮ ಮತ್ತೆ ಜ್ಞಾನಗಳಿಂದ ಅವನ ಒಂದು ಶ್ರದ್ಧಾ ಭಕ್ತಿ ವೀರ್ಯ ಅನ್ನೋದಂತೆಲ್ಲ ಎಲ್ಲರಿಗಿಂತ ಹೆಚ್ಚಿಗೆ ಆಗಿತ್ತು ಅಂತ. ಅಷ್ಟರ ಮಟ್ಟಿಗೆ ಹೆಚ್ಚಿಗೆ ಆಗಿದ್ರಿಂದಲೇ ಅವನು ಮೊದಲು ಪ್ರಜಾಪತಿಯಾದ, ಉಳಿದವರೆಲ್ಲ ಬೇರೆ ಬೇರೆ ಕಡೆ ಹೋದ್ರು ಅಂತ ಅಷ್ಟೇ ಅದು. ಆಯ್ತಾ, ಇನ್ನು ಅದು ಎರಡನೇ ವಿಷಯ ಆಯ್ತು. ಮೊದಲು ಅಹಮನಾಮನಾದ, ಇನ್ನೊಂದು ಪುರುಷವಿದ ಅಂತ ಅನ್ಸ್ಕೊಂಡ ಅಂತ. ಅವನು ಇಲ್ಲಿ ಒಂದು ಅರ್ಥ ಬರ್ತಾರೆ, ಪೂರ್ವಂ ಔಷಧ್ ಅಂತ. ಮೊದಲು ಸುಟ್ಟನು, ಆರಿಂದ ಪುರುಷನು ಅಂತ ಅನಿಸ್ಕೊಂಡ, ಪೂರ್ವಂ ಔಷಧ್ ಅಂತ ಬಂದಿದೆ ಅಲ್ಲಿ. ಆ ಕಾರಣಕ್ಕಾಗಿ ಪುರುಷವಿದ ಅಂತ. ಇನ್ನು ಅದರ ಫಲ ಏನಾಯ್ತು ಅಂತ, ಪ್ರಜಾಪತಿತ್ವ ಪಡ್ಕೊಂಡ. ಹಾಗಾಗಿ ಅವನು ಪ್ರಜಾಪತಿತ್ವನ ಪಡ್ಕೊಂಡ ಅಂತ. ಮತ್ತೆ ಅವನು ಪ್ರಜಾಪತಿತ್ವ ಪಡ್ಕೊಂಡ್ರೆ ಆಯ್ತು, ಸುಟ್ಟನು ಅಂತ ಬಳಸಿಲ್ಲ ಅರ್ಥ ಇದು. ಹಾಗಾದ್ರೆ ಯಾರ್ಯಾರು ಪ್ರಯತ್ನ ಪಡ್ತಾ ಇರ್ತಾರಲ್ಲ ಆ ಪ್ರಜಾಪತಿತ್ವಕ್ಕಾಗಿ, ಅದು ಸುಟ್ಟ ಅಂತಂದ್ರೆ ಹಾಗಾದ್ರೆ ನಾವು ಹತ್ರ ನಾಶ ಆಗ್ಬಿಡ್ತೀವಿ, ಸುಡಲ್ಪಟ್ಬಿಡ್ತೀವಿ ಅಂತಂದ್ರೆ ಇದಕ್ಕೆ ಯಾರು ಪ್ರಯತ್ನ ಪಡಲ್ಲ, ವ್ಯರ್ಥ ಆಯ್ತಲ್ಲ ಅಲ್ಲಿಗೆ ಅದು ಅಂತ. ಅವನು ಸರಿ ಮುಂದಕ್ಕೆ ಹೋಗೋನು, ಅವನು ಪ್ರಜಾಪತಿತ್ವ ಪಡ್ಕೊಳ್ತಾನೆ. ಉಳಿದವರೆಲ್ಲ ನಾವೆಲ್ಲ ನಾಶವಾಗ ಎಲೆಕ್ಷನ್ ಒಂದಷ್ಟು ಜನ ನಿಂತ್ಕೊಂತಾರೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗೋರೊಬ್ರು, ಉಳಿದವರೆಲ್ಲಾನು ಸುಟ್ಟೋಗ್ಬಿಡ್ತಾರೆ ಅಂತಂದ್ರೆ ಯಾರು ಪ್ರಯತ್ನ ಪಡ್ತಾರೆ ಅದಕ್ಕೆ, ಹೇಗೆ ಅಂತ. ಇಲ್ಲ, ಅವ್ರಿಗೂ ಬೇರೆ ಬೇರೆ ಸ್ಥಾನಗಳು ಸಿಗುತ್ತೆ. ಇವನು ಪ್ರಜಾಪತಿ ಆಗ್ತಾನೆ, ಆದ್ರೆ ಕೆಳಗಿನ ಸ್ಥಾನಗಳು ಅವ್ರು ಇಂದ್ರಲೋಕ ಆತರ, ಅವರು ಬೃಹಸ್ಪತಿ ಆತರ ಲೋಕಗಳು ಪಡ್ಕೊಂತಾರೆ. ಅಷ್ಟೇ ಹೇಳಿದೆ ಹೊರತು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಇಲ್ಲಿ ಓಟದ ರನ್ನಿಂಗ್ ರೇಸ್ ಅಲ್ಲಿ ಮೊದಲು ಅವನು ಹೋಗ್ತಾನೆ, ಎರಡನೇ ಸ್ಥಾನ ಮೂರನೇ ಸ್ಥಾನ ಇದ್ದೇ ಇರುತ್ತೆ ತಾನೆ. ಉಳಿದವರೆಲ್ಲ ಪ್ರಯತ್ನ ಪಟ್ಟವರು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಸರ್ಟಿಫೈಡ್ ಕೊಡ್ತಾರೆ ಇವಾಗ, ಹಾಗಾಗಿ ಅದೆಲ್ಲ ಇದ್ದೇ ಇರುತ್ತೆ ಅಂತ. ಇನ್ನು ಎರಡನೇ ಮಂತ್ರದಲ್ಲಿ ಏನ್ ತೋರಿಸ್ಕೊಟ್ಟಿದೆ, ಅವನಿಗೆ ಭಯ ಆಯ್ತು ಅಂತ, ನಿವೃತ್ತಿ ಹಂಗಾಯ್ತು ಅಂತ. ಸರಿ, ಈ ಮಂತ್ರದಲ್ಲಿ ಏನ್ ತೋರಿಸ್ಕೊಟ್ಟಿದೆ, ಭಯ ಬಂತು, ನಿವೃತ್ತಿ ಆಯ್ತು, ಆಮೇಲೆ ನಿವೃತ್ತಿ ಆಯ್ತು ಅಂತ ಬಂದಿದೆ. ಭಾಷೆದ ಮೂಲಕ ಹೋಗೋಣ. 101ನೇ ಭಾಷೆ ಭಾಗದಲ್ಲಿ ಅದು ಸಂಬಂಧ ತೋರಿಸ್ಕೊಡ್ತಾರೆ. ಆ ಮೊದಲು ಅದನ್ನ ಮೊದಲು ಸಂಸಾರನ ಮೀರ್ಲಿಲ್ಲ, ಆಮೇಲೆ ಮೀರ್ದ ಅಂತ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ 101ನೇ ಭಾಷೆ ಭಾಗದ, ಇದು 101ನೇ ಭಾಷೆ ಭಾಗದ 102ನೇ ಭಾಷೆ ಭಾಗ ಆಕ್ಚುಲಿ ಇದು. ಅಲ್ಲಿ ಅವನು ನಮ್ಮಂತೆ ಸಂಸಾರಿಯೇ ಅಂತ ತೋರ್ಸ್ಕೊಡೋದಕ್ಕೋಸ್ಕರ ಏನ್ ತೋರ್ಸ್ಕೊಟ್ಟಿದೆ ಇಲ್ಲಿ, ಇವನೇ ಪ್ರಥಮ ಶರೀರಿ ಅಂತ ಹೇಳಿದೆ. ಆಮೇಲೆ ಅವನು ಪ್ರಜಾಪತಿ ಭಯ ಪಟ್ಕೊಂಡ ಅಂತ ಹೇಳಿದೆ. ಮೊದಲ ಪುರುಷವಿದ ಅಂತ ಬಂತಲ್ಲ, ಪುರುಷವಿದ ಅಂತ ಬಂದಾಗ ಅವನು ಸಮಷ್ಟಿ ಶರೀರದಲ್ಲಿ ಅಭಿಮಾನ ಇಟ್ಕೊಂಡಿದ್ದಲ್ಲ, ಅವನು ಒಟ್ಟಿನಲ್ಲಿ ಅಭಿಮಾನ ಅಂತ ಇಟ್ಕೊಂಡಿದ್ದ ಅವನು. ಆಯ್ತು, ಅಭಿಮಾನ ಇಟ್ಕೊಂಡಿದ್ರಿಂದ ಆಮೇಲೆ ಅವನು ಏನಾಯ್ತು, ಅವನಿಗೆ ಪರಮಾರ್ಥ ದರ್ಶನ ಆದ್ಮೇಲೆ ಭಯ ಹೋಯ್ತು, ಭಯ ಪಟ್ಕೊಂಡ. ಭಯ ಪಟ್ಟ ಅಂತ. ಏನಕ್ಕೆ ಭಯ ಆಗಿದ್ದ ಅವನಿಗೆ? ತಪ್ಪು ತಿಳುವಳಿಕೆಯಿಂದ, ಅಜ್ಞಾನದಿಂದ. ತಪ್ಪು ತಿಳುವಳಿಕೆ ಭಯ ಕಾರಣ ಅಂತ ಆಚಾರ್ಯ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ.
ಮತ್ತೆ ಆ ನಿವಾರಣೆ ಅವನಿಗೆ ಹೇಗಾಯ್ತು? ಅವನು ಹಿಂದಿನ ಜನ್ಮದ ಸಂಸ್ಕಾರದಿಂದ ಅಲ್ಲ, ಅವನಿಗೆ ಯಾವ ಚಿಂತನೆಯಿಂದ ಆಯ್ತು ಅವನಿಗೆ? ಶ್ರುತಿಯ ಚಿಂತನೆ. ಅಲ್ಲ, ದ್ವಿತೀಯಾದ್ವೈ ಭಯಂ, ಎರಡನೇದಿದ್ರೆ ಭಯ, ಎರಡನೇದಿಲ್ವಲ್ಲ ಭಯ ಯಾಕೆ ಅಂತ ಅನ್ಕೊಂತಾನೆ. ಮೊದಲು ಭಯಕ್ಕೆ ಕಾರಣ ಹುಡುಕ್ತ, ಮೊದಲು ಅವನು ಭಯಕ್ಕೆ ಕಾರಣ ಹುಡುಕ್ದ. ಭಯಕ್ಕೆ ಮೊದಲು ಭಯ ಆಗಿದ್ದು ಅನ್ನೋದೇನಿದೆಯಲ್ಲ, ಇದೊಂಥರ ಜಿಜ್ಞಾಸೆ ತೋರಿಸುತ್ತೆ. ಅವನ್ ಭಯ ಆಯ್ತು ಅನ್ನೋದು ಜಿಜ್ಞಾಸೆ ತೋರಿಸುತ್ತೆ. ಆಮೇಲಿಂದ ಭಯಕ್ಕೆ ಕಾರಣ ಏನು ಅಂತ ಹುಡುಕೋದು ಅಂತ, ಇಲ್ಲ ಅನ್ವೇಷಣೆ ಅಂತ ತೋರಿಸುತ್ತೆ. ಭಯಕ್ಕೆ ಕಾರಣ ಹುಡುಕೋದು ಅಂತ ಅವನು ಹುಡುಕ್ದ. ಭಯಕ್ಕೆ ಕಾರಣ, ಭಯಕ್ಕೆ ಹೇತು ಏನು, ಕಾರಣ ಏನು ಅಂತ ಹುಡುಕ್ದ. ಆಮೇಲೆ ಉತ್ತರ ಬಂದಿದ್ದೇನೆ ಅವನಲ್ಲಿ, ಎರಡನೇದಿಲ್ಲ, ನಾನ್ ಯಾಕೆ ಭಯ ಪಡ್ಬೇಕು ಅಂತ ಅನ್ಕೊಂತಾನೆ. ದ್ವಿತೀಯ ವೈ ಭಯಂ ಭವತಿ, ಎರಡಿರೋದ್ರಿಂದಲೇ ಭಯಕ್ಕೆ ಕಾರಣ ಅನ್ನೋದು ಅವನು ಗೊತ್ತಾಯ್ತು ಅಂತ. ಶಿಲ್ಪ ಅವ್ರು ಏನ್ ಹೇಳ್ತಿದ್ರ? ಏನಿಲ್ಲ ರಘು, ಅದೇ ಏಕತ್ವವನ್ನು ಕಂಡುಕೊಂಡಾಗ ಅವನಿಗೆ ಭಯ ಕಂಡುಕೊಂಡ. ನನಗೆ ಪ್ರತಿದ್ವಂದ್ವಾದಂತ ಮತ್ತೊಂದು ವಸ್ತು ಇಲ್ವೇ ಇಲ್ವಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ಅವನಿಗೆ ಈ ಏಕತ್ವ ಭಾವನೆ ಆಯ್ತು ಅಂತ. ಈ ಅವಿದ್ಯಾ ನಿವೃತ್ತಿಯ ಈ ಭಯಕ್ಕೆ ಕಾರಣ ಅನ್ನೋದು ಗೊತ್ತಾಯ್ತು ಅಂತ. ಇದರಿಂದ ಪರಮಾರ್ಥ ಪರೀಕ್ಷೆ ಭಯ ಆಯುಕ್ತವೇ ಎಂದು ತಿಳ್ಕೊಂಡ ಅವನು ಅಂತ. ಅಲ್ಲಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಅವಿದ್ಯೆಯಿಂದ ತಂದೊಡ್ಡಿದ್ದು ಅನ್ನೋದನ್ನ ಆಚಾರ್ಯ ಕರೆಕ್ಟ್ ಆಗಿ ತೋರಿಸ್ಕೊಟ್ರು ಇಲ್ಲಿ. ಆ ಜ್ಞಾನಕ್ಕೆ ಅವಿದ್ಯೆಯಿಂದ ತಂದೊಡ್ಡಿದ್ರಿಂದಲೇ ಎರಡನೇ ತೋರಿದ್ದು ಅದೇ ಭಯ ಕಾರಣ ಅಂತ, ಅದೇ ಹೊರತು ಇನ್ಯಾವುದು ಅಲ್ವೇ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಯ್ತು. ಮತ್ತೆ ಇಲ್ಲಿ ಪೂರ್ವ ಪಕ್ಷ ಒಂದು 103ನೇ ಭಾಷೆ ಭಾಗದಲ್ಲಿ ಒಂದು ಪೂರ್ವ ಪಕ್ಷ ಬಂದಿದೆ. ಇಲ್ಲಿ ಏನ್ ಆ ಪೂರ್ವ ಪಕ್ಷದ ಒಂದು ಉದ್ದೇಶ ಏನು? ಅವನ್ಗೆ ಯಾರು ಹೇಳ್ಕೊಡೋರಿಲ್ಲ, ಅವನ್ಗೆ ಹೆಂಗೆ ಜ್ಞಾನ ಆಯ್ತು ಅಂತ. ಇಲ್ಲ, ಅವನೇ ಯೋಚನೆ ಮಾಡ್ದ, ಇಲ್ಲಿ ಅವನೇ ಯೋಚನೆ ಮಾಡ್ಕೊಂಡ, ಅವನೇ ಉತ್ತರ ಕೊಟ್ಕೊಂಡ ಅಂತ. ಇಲ್ಲಿ ಯಾರು ಗುರುಗಳೇ ಇಲ್ವಲ್ಲ ಅಂತ. ಹಾಗಾಗಿ ಮತ್ತೆ ಆಮೇಲೆ ನಮ್ಗೂ ಹಂಗೆ ಆಗ್ಬೋದಲ್ಲ ಅವನ್ಗಾದಂಗೆ. ಯಾವ ಕಾರಣಕ್ಕಾಗಿ ನಮಗೂ ಆಗ್ಬೇಕಾಗಲ್ಲ, ಹಾಗೆ ಆಗ್ಬೋದಲ್ಲ ಅಂತ ಆಕ್ಷೇಪ ಬಂದಿದ್ದು. ಹಿಂದೆ ಏನ್ ಹೇಳ್ತ ಆಮ್ನಾಮನಾದ ಅಂತಂದಾಗ ಏನ್ ಹೇಳ್ತ? ಅವನ್ಗೆ ಜನ್ಮದ ನಾವು ಅದಕ್ಕೆ ಅವನ್ ಫಸ್ಟ್ ಅವನ್ಗೆ ಪ್ರಜಾಪತಿ ಫಸ್ಟ್ ಅಹಂ ನಾಮನಾದ, ಅದಕ್ಕೋಸ್ಕರ ನಮ್ಗೂ ಅಹಂ ನಾಮನ ಆಯ್ತು ಅಂತ. ಆಮೇಲೆ ಅವನ್ ಪುರುಷ ವಿಧ ಅಂತ ಅವನ್ ಅನ್ಕೊಂಡ, ಅದಕ್ಕೋಸ್ಕರ ನಾನು ಪುರುಷ ವಿಧ ಅಂತ ನಾನು ಅನ್ಕೊಂಡಿದೀವಿ, ತಲೆಕಾಯಿ ಉಳ್ಳವನು ಅಂತ. ಅದೇ ತರನೇ ಇದನ್ನ ಆಗ್ಬೇಕಲ್ಲ ಅಂತ. ಕರೆಕ್ಟ್ ಇದೆ ತಾನೇ ಇದು? ಅಂದ್ರೆ ಪೂರ್ವ ಪಕ್ಷ ಇರ್ರೆಲೆವೆಂಟ್ ಪೂರ್ವ ಪಕ್ಷ ಅಲ್ಲ ಅಂತ ಹೇಳ್ತಾ ಇರೋದು. ಆಚಾರ್ಯ ಸಿದ್ಧಾಂತ ಕೊಟ್ಮೇಲೆ ಅದು ಇರ್ರೆಲೆವೆಂಟ್ ಆಗ್ತದೆ, ಅದ್ರ ಪ್ರಶ್ನೆ ಬೇರೆ. ಪ್ರಶ್ನೆನೇ ಇರ್ರೆಲೆವೆಂಟ್ ಅಂತ ಅಲ್ಲ ಅಷ್ಟೇ, ಆಯ್ತಾ? ಆಮೇಲೆ ಇನ್ನೊಂದು ಅದಾಯ್ತು ಒಂದು ಆಕ್ಷೇಪ. ಇನ್ನೊಂದು ಆಕ್ಷೇಪ ಏನು ಅದ್ರೊಳಗೆ? ಇನ್ನೊಂದು ಆಕ್ಷೇಪ, ಈ ಜನ್ಮದಲ್ಲಿ ಅವನಿಗೆ ಏಕತ್ವ ಜ್ಞಾನ ಆದ್ರೂ ಸಹಿತ ಅವಿದ್ಯೆ ಅಂತ ಬಂಧನ ಇತ್ತಲ್ಲ, ಅದನ್ನ ಯಾಕೆ ತೊಲಗಿಸ್ಕೊಳ್ಳಿಲ್ಲ ಅವನು ಅಂತ, ಭಯ ಯಾಕಾಯ್ತು ಅಂತ. ಅಂದ್ರೆ ಹಿಂದಿನ ಸಂಸ್ಕಾರ ಕಾರಣ ಅಂತ ನೀವು ಉತ್ತರ ಕೊಡೋದಾದ್ರೆ, ಹಿಂದಿನ ಜನ್ಮದ ಸಂಸ್ಕಾರದ ಕಾರಣದಿಂದ ಅವನ್ಗೆ ಏಕತ್ವ ಜ್ಞಾನ ಆಗಿದ್ರೆ ಮುಂದೆ ಅವಿದ್ಯೆ ಯಾಕೆ ಬಂತು ಅವನ್ಗೆ, ಭಯ ಯಾಕೆ ಪಟ್ಟ ಅವನು ಅಂತ. ಅಲ್ಲ, ಭಯ ಯಾಕೆ ಪಟ್ಟ ಅನ್ನೋದೊಂದು, ಪ್ರಜಾಪತಿಯಾಗಿ ಜನ್ಮನೇ ಪಡಿಬೇಕಾಗಿರ್ಲಿಲ್ವಲ್ಲ. ಈಗ ಹಿಂದಿನ ಜನ್ಮದಲ್ಲಿ ಅವನ ಅಂತಃಕರಣ ಶುದ್ಧಿ ಆಗಿ ಏಕತ್ವ ಜ್ಞಾನ ಆಗಿದ್ದಿದ್ರೆ ಈಗ ಯಾಕೆ ಪ್ರಜಾಪತಿಯಾಗಿ ಬರ್ಬೇಕಾಯ್ತು ಅವನು? ಅಲ್ವಾ? ಜನ್ಮ ಇಲ್ಲ, ತಿರ್ಗಾ ಪ್ರಜಾಪತಿಯಾಗಿ ಬರೋಂಥ ಅವಶ್ಯಕತೆನೇ ಇರ್ಲಿಲ್ಲ ಅಂತ. ಆಮೇಲೆ ಅಲ್ಲೇ ಒಬ್ಬ ಏಕದೇಶಿ ಬರ್ತಾನೆ ಇಲ್ಲಿ ಅಂತ. ಏಕದೇಶಿ ಅನ್ನೋದನ್ನೇ ಇಲ್ಲಿ ಸ್ವಾಮಿಗಳ ಒಂದು ಭಾಷ್ಯದ ವಿಶೇಷತೆ ಇಲ್ಲಿ ಒಂದು ತಿಳ್ಕೊಳ್ಬೇಕು. ಈ ಭಾಷ್ಯ ಪ್ರಕಾಶನ ಬೇರೆ ಬೇರೆ ಕಡೆ ಆಗಿದೆ, ಗೋರಖ್ಪುರಿಂದ ಆಗಿದೆ, ಕಾಶಿ ವಿಶ್ವವಿದ್ಯಾಲಯದಿಂದ ಆಗಿದೆ, ಬೇರೆ ಬೇರೆ ಕಡೆ ಆಗಿದೆ. ಅಲ್ಲೆಲ್ಲಾನು ಉದು ಕೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಭಾಷೆನೆಲ್ಲ. ಈ ತರ ನಂಬರ್ಸ್ ಅದು ಇರಲ್ಲ ಅನ್ನೋದಿರ್ಲಿ. ನಮ್ಗಲ್ಲಿ ಪೂರ್ವ ಪಕ್ಷ ಅದು ಆಚಾರ ಭಾಷೆ ಶೈಲಿಯಿಂದ ಕೆಲವೊಂದೆಲ್ಲ ಗೊತ್ತಿಲ್ಲ, ಕೆಲವೊಂದು ಮತ್ತೆ
ಏಕದೇಶಿ ಕಾನ್ಸೆಪ್ಟ್ಗಳೇ ಗೊತ್ತಾಗಲ್ಲ ನಮ್ಗೆ ಆವಾಗ. ಏಕದೇಶಿ ಅಂದ್ರೆ ಏನಿಲ್ಲ, ಏಕದೇಶತ್ವ ಅಂತ ಬರುತ್ತೆ ಇಲ್ಲಿ ಆಚಾರ ಭಾಷೆಗಳಲ್ಲಿ. ಏನದು ಏಕದೇಶ ಅಂತಂದ್ರೆ? ಪ್ರಯತ್ನ ಪಡ್ತೀರಾ ಯಾರಾದ್ರ? ಎಲ್ಲಾರ ಮನೋಭಾವನು ಪರಿಗಣಿಸ್ಕೊಂಡು ಮಾಡಿರುವಂತದ್ದು. ಅಲ್ಲ, ಇಲ್ಲಿ ಪೂರ್ವ ಪಕ್ಷ ಸಿದ್ಧಾಂತ ಅಂತ ಎರಡಿದೆ. ಏಕದೇಶಿ ಅಂದ್ರೆ ಯಾರಿಲ್ಲ? ಪ್ರಜಾಪತಿಯ ಸ್ಥೂಲ ಶರೀರ. ಪ್ರಜಾಪತಿ ಅಂತಲ್ಲ, ಸಾಮಾನ್ಯವಾಗಿ ಭಾಷೆದಲ್ಲೆಲ್ಲ ಬರುತ್ತೆ ಏಕದೇಶಿ ಅಂತ. ಇನ್ನೇನು ಬಂದಿತ್ತು. ಏಕ ಅಂದ್ರೆ ಏಕದೇಶಿ ಪದ ಹಿಂಗ್ ಹೇಳ್ತೇಳೆ, ಏಕದೇಶಿ ಅಂತ. ಒಂದು ದೇಶ ಅಂತ. ಇಲ್ಲಿ ಏಕದೇಶಿ ಅಂತಂದ್ರೆ ತಿಳುವಳಿಕೆ ಇದೆ ಅವನ್ಗೆ, ಪೂರ್ತಿ ತಿಳುವಳಿಕೆ ಇಲ್ಲ. ಏಕದೇಶಿ ಒಂದ್ರೊಳಗೆ ಅಷ್ಟೇ ಅವ್ನ ತಿಳುವಳಿಕೆ. ಅವನು ಒಂದ್ ಸಟನ್ ಕಾನ್ಸೆಪ್ಟ್ ಅಲ್ಲ, ಅವ್ನಿಗೆ ವಿಷಯ ಜ್ಞಾನ ಇದೆ, ಅದು ಪೂರ್ತಿ ಗೊತ್ತಿಲ್ಲ ಅವನಿಗೆ. ಅವನ ಏಕದೇಶಿ ಅಂತ ಕರೀತಾರಂಥದ್ದು. ಬೇರೆ ಬೇರೆ ಕಡೆ ಆಚಾರ್ಯ ಭಾಷೆದಲ್ಲಿ ಬರುತ್ತೆ ಅದನ್ನು ಕೂಡ ಏಕದೇಶ ಅಂತ. ಅವನು ಹೇಳೋದೇನು ಅಂತಂದ್ರೆ, ಇಲ್ಲ ಅವನ ಹಿಂದಿನ ಜನ್ಮದಲ್ಲೇ ಜ್ಞಾನ ಆಗಿತ್ತು, ಆದ್ರೆ ಸಾಯುವ ಸಮಯದಲ್ಲಿ ಆ ಜ್ಞಾನ ಇರ್ಲಿಲ್ಲ ಅಂತ. ಅದಕ್ಕೆ ಪೂರ್ವ ಪಕ್ಷಿ ಉತ್ತರ ಕೊಡೋದೇನೋ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಇದು, ಅದಕ್ಕೆ ಗೊತ್ತಾಗಲ್ಲ. ಸ್ವಾಮಿಗಳು ತೋರಿಸ್ಕೊಟ್ರೆ ಮಾತ್ರ ಗೊತ್ತಾಗೋಂಥದ್ದು ಹೇಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಪೂರ್ವ ಪಕ್ಷಿಯು ಸಮಾಧಾನ ಕೊಡ್ತಾನೆ. ಅಂದ್ರೆ ಭಾಷ್ಯದ ಅಧ್ಯಯನ ಅಂತಂದ್ರೆ ಈ ತರ ಇರುತ್ತೆ, ಗೊತ್ತಾಯ್ತಾ? ಇಲ್ಲಿ ಸಮಾಧಾನ ಕೊಡೋರು ಇಬ್ಬರು ಇರ್ತಾರೆ. ಒಬ್ರು ಸಿದ್ಧಾಂತಿ ಆಚಾರ್ಯರು ಶಂಕರಾಚಾರ್ಯರು, ಇನ್ನೊಬ್ಬ ಏಕದೇಶಿ ಪೂರ್ವ ಪಕ್ಷಿಗೆ ಸಮಾಧಾನ ಕೊಡ್ತಾನೆ. ಇನ್ನೊಂದ್ ಕಡೆ ಏಕದೇಶಿ ಉತ್ತರನೂ ಕೊಡ್ತಾನೆ. ಯಾರಿಗೆ? ಶಂಕರಾಚಾರ್ಯರಿಗೆ. ಅದು ಸರಿಯಾಗಿಲ್ಲ ಅಂತ ತೋರಿಸ್ಕೊಡ್ತಾರೆ. ಆ ಥರದ ನಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಈ ಒಂದು ಬೃಹದಾರಣ್ಯಕದಲ್ಲಿ ಎಲ್ಲ ಕಂಡು ಬರುತ್ತೆ ನಮ್ಗದು, ಆಯ್ತಾ? ವಿಷಯದ ತಿಳುವಳಿಕೆಗೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಏಕದೇಶಿ ಹೇಳ್ತಾನೆ, ಸಾಯೋ ಸಮಯದಲ್ಲಿ ಅವನಿಗೆ ಈ ಜ್ಞಾನ ಇರ್ಲಿಲ್ಲ, ಆ ಕಾರಣಕ್ಕೆ ಅವನು ಪ್ರಜಾಪತಿ ಜನ್ಮ ಪಡಿಬೇಕಾಗಿತ್ತು ಅಂತ. ಇವನು ಹೇಳ್ತಾನೆ ಆ ಥರನೇ ಇಲ್ಲ, ಒಂದ್ಸತಿ ಜ್ಞಾನ ಆದ್ಮೇಲೆ ಮತ್ತೆ ಹೋಗ್ಬಿಡುತ್ತೆ ಅನ್ನೋದನ್ನ ಹೇಳಕ್ ಬರಲ್ಲ ಅಂತ. ಇವಾಗ ಆಚಾರ್ಯರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ, ಅದು ಏನು ಅಂತ. ಈ ಸಾಧನೆಗಳಲ್ಲಿ ನೈಷ ದೋಷ ಅಂತ ಹೇಳಿದ್ರು, ಇದೇನು ದೋಷ ಅಲ್ಲ ಅಂತ. ಉತ್ಕೃಷ್ಟ ಹೇತು ಅಂತ ಇದೆ. ಏನು ಉತ್ಕೃಷ್ಟ ಹೇತು ಅಂತಂದ್ರೆ? ಕಾರಣ. ಹೇತು ಅಂದ್ರೆ ಏನ್ ಹೇಳಿ? ಕಾರಣ. ಉತ್ಕೃಷ್ಟ ಅಂತಂದ್ರೆ ಹೆಚ್ಚಿನ ಸಾಧನೆಯಿಂದ ಏನು ಉಂಟಾಗಿರುತ್ತೆ ಅವನಿಗೆ? ಪ್ರಜಾಪತಿತ್ವ ಉಂಟಾಗಿರುತ್ತೆ ಅಂತ. ಅದನ್ನ ಅವರೇ ವಿವರಿಸ್ತಾರೆ ಆಚಾರ್ಯ. ಏನಂತ ವಿವರಿಸ್ತಾರೆ? ಪ್ರಜ್ಞೆ, ಸ್ಮೃತಿ, ಮೇಧೆ ಇವುಗಳೆಲ್ಲ ವಿಶುದ್ಧಿ ಆಗಿರೋದ್ರಿಂದ ಅವನಿಗೆ ಶುದ್ಧವಾದ ಪುಣ್ಯ ಕರ್ಮಗಳಿಂದ ಆಗಿರುತ್ತೆ ಅಂತ. ಮತ್ತೆ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಮತ್ತೆ ಮುಂದಕ್ಕೆ ಬರ್ತಿದಾರಲ್ಲ, ಅದನ್ನೆಲ್ಲ ಸುಡೋದು ಅಂತ, ಅದನ್ನೆಲ್ಲಾನು ಸುಡ್ತಾನೆ ಅಂತ. ಅವನ ಆಚರಣೆ ಅನ್ನೋದು ಹಾಗಿರುತ್ತೆ ಅಂತ. ಅವನ ಒಂದು ಅಂತಃಕರಣದ ಸ್ಥಿತಿಯೇ ಅಷ್ಟು ಶುದ್ಧವಾಗಿರುತ್ತೆ ಅಂತ. ನಾವಿಲ್ಲಿ ಯೋಚನೆ ಮಾಡಬೇಕು, ನಾವು ನಮ್ಮಂತಃಕರಣ ಯಾವ ರೀತಿ ಇದೆ ಅಂತ. ಇದು ಪ್ರಜಾಪತಿತ್ವಕ್ಕಾಗಿ ಹೇಳ್ತಾ ಇರೋದು, ಜ್ಞಾನಕ್ಕಲ್ಲ, ಆಯ್ತಾ? ಅದಕ್ಕೇನೆ ಇಷ್ಟೊಂದು ಬೇಕಾಗುತ್ತೆ. ಪ್ರಜ್ಞೆ, ಮೇಧೆ, ಸ್ಮೃತಿ ಅದು ವಿಶುದ್ಧವಾಗಿತ್ತು ಅಂತ. ಅಂದ್ರೆ ಒಳಗಡೆನ ಕರಣ ಇದೆಯಲ್ಲ, ಅಂತಃಕರಣ, ಅದನ್ನೇ ಪ್ರಜ್ಞೆ, ಮೇಧೆ, ಸ್ಮೃತಿ ಅಂತ ಕರೀತಾರಂತ. ಇದು ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಇವುಗಳಿಂದ ತುಂಬಾ ಅದು ಪಾಪಗಳನ್ನೆಲ್ಲ ಸುಟ್ಟಾಕಿತ್ತು ಅದನ್ನೆಲ್ಲ ಅಂತ. ಹಾಗಿತ್ತು ಅಂತ. ನಮ್ಮ ನಡವಳಿಕೆನೂ ಹಾಗೇ ಬರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಇವಾಗ ನೋಡಿ, ನಮ್ಮ ಅಂತಃಕರಣ ಎಷ್ಟೆಷ್ಟು ಶುದ್ಧ ಆಗ್ತಾ ಇರುತ್ತೆ ಅಷ್ಟೆಷ್ಟು ಉತ್ಕೃಷ್ಟ ಜನ್ಮ ಬರೋದಲ್ವಾ? ಮುಂದಿನ ಜನ್ಮ ಅಂತ ತಗೊಂಡಾಗ ಅಷ್ಟು ಉತ್ಕೃಷ್ಟವಾಗಿ ಬರ್ತಾ ಇರುತ್ತೆ. ಹಾಗೆ ಇವನಿಗೆ ಅಷ್ಟು ಮೇಲಕ್ಕೆ ಬಂತು ಅಂತ. ಆ ಸ್ಮೃತಿ ಇದೆಲ್ಲ ಆ ಕಾರಣಕ್ಕಾಗಿ ಏನಾಯ್ತು ಅವನಿಗೆ? ಯಾರ ಉಪದೇಶನೂ ಇಲ್ದಿರಾ ಏಕತ್ವ ದರ್ಶನ ಆಯ್ತು ಅಂತ. ಆಯ್ತು ಅವನಿಗೆ ಅಂತ. ಮತ್ತೆ
ಅಷ್ಟು ಶುದ್ಧವಾಗಿದ್ದರಿಂದಲೇ ಅಲ್ಲೆಲ್ಲಾನು ಕೂಡ ಉದಾಹರಣೆ ಏನು ಇವಾಗ ಲೋಕದಲ್ಲಿ ನಮ್ ಕಾಣಂತ ಉದಾಹರಣೆ ಏನಿಲ್ಲಿ ನಾನು ಹೇಳಿದ್ದು ರಮಣ ಮಹರ್ಷಿಗಳು ಅವ್ರಿಗೆ ಯಾರ್ದೇ ಬೋಧನೆ ಗುರುಗಳಿಲ್ದಿರಾನೆ ಅವ್ರಿಗೆ ಜ್ಞಾನ ಆಗೋಯ್ತು. ಹಾಗೆ ಹೋಯ್ತು. ನಮಗೂ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ಬಾಯೇ ಬಿಟ್ಟಿಲ್ಲ ಎಲ್ಲೂ ಕೂಡ. ಶೇಷಾಚಲ ಶಾಸ್ತ್ರಿಗಳು ಅಂತ ರಮಣಾಶ್ರಮಕ್ಕೆ ಯಾರಾದ್ರೂ ಹೋಗಿದ್ರೆ ಪಕ್ಕದಲ್ಲಿದೆ ಅವ್ರ ಆಶ್ರಮ ಅಂತ, ಶೇಷಾಚಲ ಆಶ್ರಮ ಅಂತ. ಅವರು ತಗೊಂಡ್ಬಂದಿದ್ದು ರಮಣರನ್ನ. ಏಕತ್ವ ಜ್ಞಾನ ಆಗಿದ ತಕ್ಷಣ ಅಷ್ಟೇ. ಆ ಏಕತ್ವ ಜ್ಞಾನ ಆಯ್ತು ಅಂತ ನಾವ್ ಹೇಳ್ಬೇಕಷ್ಟೇ. ಆಗಿದ ತಕ್ಷಣ ಯಾವಾಗ ಆಯ್ತು ಏನು ಗೊತ್ತಿಲ್ಲ ಅವ್ರಿಗೆ. ಒಬ್ಬೊಬ್ರು ಅಂತಾರೆ ಹೇಳ್ತಾರೆ ಹೇಗಾದ್ರೆ ಆಗ್ಲಿ, ಸುಮ್ನೆ ಅಲ್ಲಿ ಹೋಗಿ ಇದ್ಬಿಟ್ಟಿದ್ರು ಅಷ್ಟೇ. ನನಗೆ ಅವ್ರಿಗೆ ಏನು ಬೇಕಾಗಿರಲ್ವಲ್ಲ. ಒಬ್ರು ಬೋಧನೆ ಮಾಡ್ಬೇಕು ಅನ್ನೋದು ಬೇಕಾಗಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಎಲ್ಲರಿಗೂ ಆ ತರ ಇರುತ್ತಲ್ಲ, ಕೆಲವ್ರಿಗೆ ಆ ತರ ಆಗುತ್ತೆ. ಆಚಾರ್ಯರಂತವ್ರೆಲ್ಲ ಎಷ್ಟೋ ಭಾಷಾ ಗ್ರಂಥಗಳು ಬರೆದು ಮುಂದಕ್ಕೆ ಉಪಯೋಗ ಆಗಬೇಕು ಅಂತ ಆ ತರದೆಲ್ಲ ಇರುತ್ತೆ ಅಂತ. ಈಗಲೂ ಕೂಡ ಹಿಮಾಲಯದಲ್ಲಿ ಹೇಳ್ತಾರಲ್ಲ, ಹಿಮಾಲಯದಲ್ಲಿ ಹೋದ್ರೆ ಒಬ್ಬ ಸಿದ್ಧ ಪುರುಷನ ಒಬ್ಬ ಅಲ್ಲಿ ಬೇಕಾದಷ್ಟು ಸಿದ್ಧ ಪುರುಷಗಳು ಸಿಗ್ತಾರೆ ಅಂತ ಅನ್ಬಿಟ್ಟು. ಇವಾಗ ನೋಡಿ ಕುಂಭಮೇಳದಲ್ಲಿ ಆ ಸಮಯ ಶುರು ಆಗಿದ ತಕ್ಷಣ ಎಷ್ಟು ಸಾವಿರಾರು ಮಂದಿ ಬರ್ತಾರಲ್ಲ, ಅದು ಏನ್ ಆಶ್ಚರ್ಯದ ಭಾಷೆ. ಎಲ್ಲೆಲ್ಲಿಂದನೋ ಬರ್ತಾರ, ಎಲ್ಲಿದ್ರು ಎಲ್ಲಿ ವಾಸ ಮಾಡ್ತಾರೆ ಏನೋ ಗೊತ್ತಿರಲ್ಲ, ಅಷ್ಟು ಜನ ಬರ್ತಾರಲ್ಲಿ ಅಂತ. ಇದು ಒಂದು ವಿಶೇಷ ಅಂತ ಹಾಗಿರೋದು ಅಂತ. ಎಲ್ಲೇ ಇನ್ನು ಇಲ್ಲೊಂದು ಚರ್ಚೆ, ಅದು ಆಕ್ಷೇಪ ಏನು ಅಂತಂದ್ರೆ, ಇಲ್ಲಿ ಆಚಾರ್ಯರೊಂದು ವಾಯುಪುರಾಣದೊಂದು ಇದನ್ನು ಕೊಡ್ತಾರೆ. ಅವನಿಗೆ ಅಪ್ರತ್ಯಾತ ಜ್ಞಾನ, ವೈರಾಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಸಹಸಿದ್ಧವಾಗಿತ್ತು ಅಂತ, ಅವನ ಜೊತೆಗೇನೆ ಇತ್ತು ಅಂತ ಹೇಳ್ತಾರೆ. ಅದು ಪೂರ್ವ ಪಕ್ಷಿ ಕೇಳೋದೇನು ಅಂತಂದ್ರೆ, ಜೊತೆಗಿತ್ತು ಅಂದ್ರೆ ಅವನಿಗೆ ಜ್ಞಾನವೂ ಜೊತೆಗಿತ್ತು, ಅಜ್ಞಾನವೂ ಜೊತೆಗಿತ್ತು ಅಂತ ಹೇಳಕ್ ಬರುತ್ತಾ ಅಂತ ಪ್ರಶ್ನೆ ಇಲ್ಲಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅದಕ್ಕೆ ನಿಮ್ಮನ್ ಕೇಳ್ತಾ ಇಲ್ಲ, ಇದು ಏನು ಸಿಂಪಲ್ ಆಗಿರೋದೇ ಹೇಳ್ಬಿಡ್ತೀನಿ ಅದನ್ನ. ಸೊ ಅದು ಏನು ಆ ಥರದ್ದೇನು ಅರ್ಥ ಮಾಡ್ಕೊಬೇಕಾಗಿಲ್ಲ. ಅವನಿಗೆ ಸಹಸಿದ್ಧ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ಮತ್ತೊಬ್ಬರಿಂದ ಏನು ಉಪದೇಶ ಇಲ್ದೇ ಜ್ಞಾನ ಆಯ್ತು ಅನ್ನೋದಷ್ಟೇ ಇದಕ್ಕೆ ಅರ್ಥನೇ ಹೊರತು, ನೀನ್ ಹೇಳ್ದಂಗೆ ಕತ್ಲು ಬೆಳಕು ಎರಡು ಜೊತೆಗೆ ಬಂತು ಅಂತ ಅರ್ಥ ಮಾಡ್ಬೇಕಾಗಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಇನ್ನು ಈ ಇನ್ನೊಂದು ಆಕ್ಷೇಪ ಏನಂದ್ರೆ, ಎಷ್ಟ್ ಚೆನ್ನಾಗಿ ಆಚಾರ್ಯರು ಸಮಾಸ ವ್ಯಾಸಪತಿದಲ್ಲಿ ಆಕ್ಷೇಪ ತಗೊಂಡು ತೋರಿಸ್ತಾರೆ ನೋಡಿ. ಇದು ಶ್ರದ್ಧೆ, ತಾತ್ಪರ್ಯ, ಪ್ರಣಿಪಾತ ಇದು ಕಾರಣ ಆಗಲ್ಲ ಅಂತ ಆಗುತ್ತಲ್ಲ ಅಂತ. ಆಯ್ತಾ? ಇದನ್ನ ವಿವರಿಸಿ, ಆ ಪೂರ್ವ ಪಕ್ಷ ಏನಿದೆಯಲ್ಲ ಅದನ್ನ ವಿವರಿಸಿ. ಶ್ರದ್ಧೆ, ತಾತ್ಪರ್ಯ, ಪ್ರಣಿಪಾತ ಅನ್ನೋದನ್ನ ಅದು ಕಾರಣ ಆಗಲ್ವಲ್ಲ ಅಂತ ಆಚಾರ್ಯ ಹೇಳಿದರೆ, ಇದನ್ನ ವಿವರಿಸಿ ಹೇಳಿ. ಅಲ್ಲೇ ಅವರು ಆಚಾರ್ಯ ಹೆಂಗ್ ವಿವರಿಸ್ಕೊಟ್ಟಿದ್ದಾರೆ ಇದನ್ನ ಅಂತ. ಅವನಿಗೆ ಹೇಗೋ ಅಂದ್ರೆ ಜನ್ಮಾಂತರದಿಂದಾನೇ ಜ್ಞಾನ ಆಗುತ್ತೆ ಅಂದ್ರೆ, ಈ ಶ್ರದ್ಧೆ, ಪ್ರಣಿಪಾತ ಅದೆಲ್ಲ ಇರ್ಬೇಕು ಅಂತ ಏನ್ ಇಲ್ವಲ್ಲ. ಹಂಗಾದ್ರೆ ಅದಿಲ್ದೆ ಹೋದ್ರುನು ಆಗ್ಬಿಡುತ್ತಲ್ವಾ ಅಂತ ಹೇಳ್ತಾನೆ. ಯಾವ್ದಿದು ಶ್ರದ್ಧೆ, ಪ್ರಣಿಪಾತ ಅನ್ನೋದು ಎಲ್ಲಿ ಬಂದಿದೆ, ಏನ್ ಕತೆ ಇದು? ಗೀತೆಯಲ್ಲೇ ಬಂದಿದೆ. ಗೀತೆ ಭಗವದ್ಗೀತೆಯಲ್ಲೇ. ಅದಾದ್ಮೇಲೆ ಶ್ರದ್ಧಾ ಅಲ್ಲಿರೋ ಅಷ್ಟು ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಇನ್ನೊಂದು ತದ್ವಿದ್ಧಿ ಪ್ರಣಿಪಾತೇನ. ಆಮೇಲೆ ಪರಿಪ್ರಶ್ನೆಯಿಂದ ಸೇವತೆ ಅಂತ. ಅಂದ್ರೆ ಮೊದ್ಲು ಬಂದಿರೋದು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯಿಂದ ಸೇವತೆ ಅಂತ. ಏನಾಗಂದ್ರೆ ಪ್ರಣಿಪಾತ ಮಾಡಿ ಗುರುಗಳ ಹತ್ರ ಪರಿಪ್ರಶ್ನೆನ ಅಂದ್ರೆ ಈ ಜ್ಞಾನ ನಮಸ್ಕಾರ ಮಾಡೋದು ಅಂತ. ಎಲ್ಲಾನು ಬಿಟ್ಟು ಪ್ರಣಿಪಾತ ಅಂತ. ನಿಪಾತ ಅಂದ್ರೆ ಬಿಡೋದು, ಎಲ್ಲವನ್ನು ಬಿಟ್ಟು ನಮಸ್ಕಾರ ಮಾಡೋದು. ಶಾರೀರಿಕವಾಗಿ ಮಾಡುವಂತ ನಮಸ್ಕಾರಾದಿಗಳಿಗೆ ಪ್ರಣಿಪಾತ ಅಂತ. ಇವಾಗ ಸಮಿತ್ಪಾಣಿ ಅಂತ ಬಂದಿದೆಯಲ್ಲ ಇದರೊಳಗೆ ಮುಂಡಕದಲ್ಲಿ, ಅಂದ್ರೆ ಒಂದು ನಿಯಮ. ಆಚಾರ್ಯ ಬಳಿ ಹೋಗ್ಬೇಕು ಅಂತಂದ್ರೆ ಒಂದು ನಿಯಮ, ಶ್ರದ್ಧೆ, ಶಾರೀರಿಕವಾಗಿ ತೋರಿಸುವಂತಹ ಶ್ರದ್ಧೆ. ಇವಾಗ ಉತ್ತರೀಯ ಇದು ಹಾಕೊಂಡು ಹೋಗ್ಬೇಕಲ್ಲ, ಇಲ್ಲಿ ಪಂಚಶಲ್ಯ ಹಾಕೊಂಡು ಹೋಗ್ಬೇಕು ಅನ್ನೋಂಥದ್ದು, ಗುರುಗಳನ್ನ ನೋಡ್ಬೇಕು ಅಂತಂದ್ರೆ ಆ ಥರ ಹೋಗ್ಬೇಕು ಅನ್ನೋ ನಿಯಮ ಇದೆ. ಅದು ಶಾರೀರಿಕವಾಗಿ ತೋರುವಂತ ಒಂದು ನಿಯಮ ಅದು ಅಂತ. ಅದು ಮತ್ತೆ ಪರಿಪ್ರಶ್ನೆ ಅಂತಂದ್ರೆ ಮನಸ್ಥಿತಿ ನೋಡ್ಕೊಂಡು ಯಾವಾಗ ಪ್ರಶ್ನೆ ಕೇಳ್ಬೇಕು ಅಂತ ಕೇಳೋದು. ನಮ್ಗೆ ಏನಾದ್ರು ಪ್ರಶ್ನೆ, ನಮ್ಮ ಅನುಮಾನಗಳು ಯಾವ್ದಾದ್ರು ಬಂದಿದ್ರೆ ಅದನ್ನ ಕೇಳಿ ತಿಳ್ಕೊಳ್ಳೋದು.
ಆತ್ಮಜ್ಞಾನ ಕುರಿತಾಗಿ ಬರುವಂತಹ ಒಂದು ಯಾವ್ಯಾವ ಒಂದು ನಮ್ಗೆ ಗೊತ್ತಾಗದಿರಂತೆ ಅವನನ್ನು ತಿಳ್ಕೊಳ್ಳೋದು ಅಂತ ಹೇಳಿದೆ ಅಂತ. ಇದು ಶ್ರದ್ಧಾಮಾಲಭತೆ ಜ್ಞಾನಂ ಅನ್ನುವಂಥದ್ದು ಶ್ರದ್ಧೆ, ಮುಮುಕ್ಷತ್ವ ಇರ್ಬೇಕು, ಶ್ರದ್ಧೆ ಇರ್ಬೇಕು, ಅವಾಗೆ ಜ್ಞಾನ ಆಗೋದು ಸಾಧ್ಯತೆ. ಆಮೇಲೆ ತತ್ಪರ ಸಂಯತೇಂದ್ರಿಯ ಅಂದ್ರೆ ಏನು? ಅದ್ರಲ್ಲೇ ತತ್ಪರನಾಗಿರ್ಬೇಕು, ಆ ತಿಳ್ಕೊಬೇಕು, ಆ ವಿಷಯದಲ್ಲೇ ಯಾವಾಗ್ಲೂ ವಿಷಯಗಳ ಚಿಂತನೆ ಬಿಟ್ಬಿಟ್ಟು ಆತ್ಮ ಸ್ವರೂಪದ ವಿಷಯನೇ ಯೋಚನೆ ಮಾಡ್ತಾ ಇರ್ಬೇಕು. ತತ್ಪರತೆ ಅಂದ್ರೆ ಏನಷ್ಟೇ, ಬೇರೆಯವ್ರು ಹೇಳ್ತಿರಾದ್ರೆ ತತ್ಪರತೆ ಅಂದ್ರೆ ಆತರತೆ ಅಂದ್ರೆ ಕಲಿಬೇಕು ಅನ್ನೋ ಆತರತೆ, ಆಸಕ್ತಿ ತತ್ಪರತೆ. ತತ್ಪರತೆ ಸತತವಾಗಿ ಅದೇ ಇರ್ಬೇಕು ಅಂತ ಹೇಳಿದ್ರಿ ನೀವು, ಅದನ್ನ ಪೂರ್ತಿ ಹೇಳಿಲ್ಲ. ಸತತವಾಗಿ ತತ್ಪರತೆ, ಅದರೊಳಗೇ ಇರುವಂತ ಭಾವ ತತ್ಪರ. ಆಮೇಲೆ ಸಂಯತೇಂದ್ರಿಯ ಅಂತ, ಇಂದ್ರಿಯಗಳ ಸಂಯಮ ಅನ್ನೋದು ಕೂಡ್ಕೊಂಡಿರ್ಬೇಕು. ಆಚಾರ್ಯ ಏನ್ ಬರೀತಾರೆ ಇಲ್ಲಿ ಅಂತಂದ್ರೆ, ಹಿಂದೆ ಹೇಳ್ತಲ್ಲ ಪ್ರಣಿಪಾತಾದಿಗಳು ಅದಕ್ಕಿಂತ ಹೆಚ್ಚು ಅಂತ. ಯಾಕಂದ್ರೆ ಪ್ರಣಿಪಾತಾದಿಗಳಲ್ಲಿ ಮೋಸ ಆಗ್ಬೋದು. ಗುರುಗಳೇ ಅಂತ ಅಂದ್ಬಿಟ್ಟು ನಮಸ್ಕಾರ ಶಾರೀರಿಕವಾಗಿ ನಮಸ್ಕಾರ ಮಾಡ್ಬೋದು, ಆದ್ರೆ ಒಳಗಡೆ ದೋಷ ಇದ್ರೂ ಇರ್ಬೋದು. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಆಚಾರ್ಯರು ಬರ್ತಾರೆ. ಅದು ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ ಸಂಯತೇಂದ್ರಿಯ ಅಂತ ಇರೋದ್ರೊಳಗೆ ಅಂತ ಅವನಿಗೆ ಜ್ಞಾನ ಆಗುತ್ತೆ ಅಂತ ಹೇಳಿದೆ. ಇದೆಲ್ಲ ವ್ಯರ್ಥ ಆಗುತ್ತಲ್ಲ ಅನ್ನೋದು ಪ್ರಶ್ನೆ. ಆಚಾರ್ಯರು ಇದಕ್ಕೆ ಏನಂತ ಉತ್ತರ ಕೊಡ್ತಾರೆ ಅಂತ, ಏನೇನೆಲ್ಲ ಕಾರಣ ಇರುತ್ತೆ ಅಂತ ಇದು ವಿವರಿಸಿ ಹೇಳ್ಬೇಕು ಯಾರಾದ್ರು. ತುಂಬಾ ಮುಖ್ಯವಾದ ಭಾಷೆ ಭಾಗ ಇದು, ಆಚಾರ್ಯರು ಕೊಡುವಂತ ಉತ್ತರ. ಆತ್ಮಜ್ಞಾನಕ್ಕೆ ಯಾವ್ಯಾವ ತರ ಇರುತ್ತೆ? ಆತ್ಮಜ್ಞಾನಕ್ಕೆ ಸಾಧನೆಗಳಲ್ಲಿ ಯಾವ್ಯಾವ ಪ್ರಕಾರಗಳಿರುತ್ತೆ? ಸಾಧನೆ, ಸಹಕಾರಿ ಸಾಧನೆ. ಅಲ್ಲ, ಅದನ್ನಲ್ಲ, ಇಲ್ಲಿ ಏನ್ ಹೇಳಿದೆ ಅದನ್ನ ಹೇಳಿ. ಇಲ್ಲಿ ಇದು ಭಾಷ್ಯದ ಸ್ಟಡಿ ಸರ್ಕಲ್ಗುನು ಸ್ವತಂತ್ರ ಗ್ರಂಥದ ಸ್ಟಡಿ ಸರ್ಕಲ್ಗುನು ಅಥವಾ ಯಾವ್ದಾದ್ರು ವೇದಾಂತ ಸಂದೇಶಗಳು ಅದೆಲ್ಲ ಇರುತ್ತಲ್ಲ, ಅದಕ್ಕೂ ವ್ಯತ್ಯಾಸ ಇರುತ್ತೆ. ನಾವೇನಾದ್ರೂ ಅದಕ್ಕೆ ಹೋದಾಗದಾದ್ರೆ ಇದು ಜನರಲ್ ಆಗಿ ಉತ್ತರ ಕೊಡ್ಬೋದು. ಆದ್ರೆ ಇಲ್ಲಿ ಭಾಷಾನುಸಾರವಾಗಿ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಬೇರೆ ತರ ಆಗುತ್ತೆ. ನಾವು ಮಾಡೋರ್ಗೂ ಕಷ್ಟ, ನೀವು ಉತ್ತರ ಕೊಡೋರ್ಗೂ ಕಷ್ಟ. ಹಾಗಾಗಿ ಇದರನುಸಾರವಾಗಿ ಹೋಗ್ಬೇಕು ನೀವು. ಏನೇನ್ ಕಾರಣಗಳು ಅದಕ್ಕೆ? ಗುಣವತ್ವ, ಅಗುಣವತ್ವ ಅಂತ ಹೇಳೋದನ್ನ. ಆ ನಿಮಿತ್ತಗಳಲ್ಲಿ ವಿಕಲ್ಪವು, ಸಮುಚ್ಚಯವು, ಗುಣತ್ವ, ಅಗುಣತ್ವ ಅಂತ ಹೇಳಿದ್ದೇನೆ. ಏನು ವಿಕಲ್ಪವು ಅಂದ್ರೆ ಏನು? ಉಪಾಸನೆ ಇಲ್ಲದ ಬರೀ ಕರ್ಮ ಅಂತ ವಿಕಲ್ಪ ಅಂದ್ರೆ. ಬರೀ ಕರ್ಮ ಏನಂಗಂದ್ರೆ ಉಪಾಸನೆ ಇಲ್ಲದ ಬರೀ ಕರ್ಮ ಅಂದ್ರೆ ಚಾಂದೋಗ್ಯ ಉಪನಿಷತ್ನಲ್ಲಿ ನೀವು ಹೇಳಿದ್ರಲ್ಲ ಒಂದು ಎಕ್ಸಾಂಪಲ್, ಹಂಗೆ ಅವ್ರು ಉಪಾಸನೆ ಮಾಡಿರಲ್ಲ ಬಟ್ ಕರ್ಮ ಮಾಡ್ಸಕ್ ಬರುತ್ತೆ. ಅಂದ್ರೆ ಅದ್ರ ಅರ್ಥ ಅದನ್ನ ಸಿದ್ಧಿಸ್ಕೊಂಡಿರಲ್ಲ ಅವರು. ಫಲ ಉಂಟೋ ಇಲ್ವಾ? ಫಲ ಉಂಟು, ಬಟ್ ಅದಕ್ಕಿಂತ ಕಡಿಮೆ ಫಲ ಇರುತ್ತೆ. ಆಕ್ಚುಲಿ ಉಪಾಸಕನಿಗೆ ಜಾಸ್ತಿ ಫಲ ಇರುತ್ತೆ. ಇವಾಗ ಯಾರಾದ್ರೂ ಇವಾಗ ನಮ್ಮ ಮನೆಗೆ ಏನಾದ್ರು ಫಂಕ್ಷನ್ ಆದ್ರೆ ಪುರೋಹಿತರನ್ನ ಕರ್ಸ್ಕೊಂತೀವಿ ಅಂತ ಇಟ್ಕೊಳ್ಳಿ, ಮಾಡ್ಸೋದಕ್ಕೆ. ಅವರು ಮಾಡ್ಕೊಡ್ತಾರೆ. ಅವ್ರಿಗೆ ಬರೀ ಕರ್ಮಗಳು ಮಾತ್ರ ಗೊತ್ತಿರುತ್ತೆ ಅವ್ರಿಗೆ. ಅದರಿಂದ ಅವ್ರಿಗೆ ಬಡಬೇಕಾದ್ರೆ ದಕ್ಷಿಣೆ ಅಂತೂ ಬಂದೇ ಬರುತ್ತಾ? ಅವ್ರ ಮನಸ್ಸಿನಲ್ಲಿ ಹೇಗಿಟ್ಕೊಂಡು ಅದೆಲ್ಲ ಅದು ಮಾಡ್ಬೇಕಾಗುತ್ತೆ. ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ರಪ್ಪ ಇವರು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಎಲ್ಲಾ ಥರದ್ರು ಮಾಡಿದ್ರಿ ಅಂತ ಹೇಳ್ತಾರೆ. ಅದು ಆದ್ರೆ ಅವ್ರ ಮನಸ್ಸಿಂದ ಮಾಡಿದ್ರೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಬರೀ ವಿಕಲ್ಪ. ಮತ್ತೆ ಸಮುಚ್ಚಯ ಅಂತಂದ್ರೆ ಉಪಾಸನೆ ಕರ್ಮ ಎರಡು ಸೇರಿರೋದ ಸಮುಚ್ಚಯ ಅಂದ್ರೆ? ಹೌದು. ಯಾವ ರೀತಿ? ಹೇಳಿ, ಸಮುಚ್ಚಯ ಅಂದ್ರೆ ಯಾವ ರೀತಿ ಅಂತ. ಮನಸ್ಸು ಸೇರಿರ್ತಾರೆ ಕರ್ಮ ಮಾಡುವಾಗ, ಮಾನಸಿಕವಾಗೂ ಚೆನ್ನಾಗಿರುತ್ತೆ ಅಂತ. ಅದೇ ಬಿಡಿಸಿ ಹೇಳಿ ಅಂತಾರೆ ಹೇಗೆ ಅಂತ.
ನಾವು ಉದಾಹರಣೆ ಕೊಟ್ಟು ಬೇಕಾದ್ರೆ ಹೇಳ್ಬೋದು. ಆ ಪುರೋಹಿತರದ್ದು ಹೇಳನಲ್ಲಪ್ಪ, ಅದೇ ತರ ಉದಾಹರಣೆ ಕೊಟ್ಟು ಹೇಳಿ. ಪುರೋಹಿತರು ಬರೀ ಕರ್ಮ ಮಾಡಿಸ್ತಾರೆ, ಇನ್ನು ಯಾವ ರೀತಿ ಮಾಡಿಸಿದ್ರೆ ಒಳ್ಳೇದಾಗತ್ತೆ? ಮಾನಸಿಕವಾಗೂ ನಾವಲ್ಲಿ ನಾವು ಆ ದೇವತೆಯ ರೂಪನ ಇದ್ ಮಾಡ್ಕೊಂಡು ಮಾಡೋದ್ರಿಂದ ಹೆಚ್ಚಿನ ಫಲ ಆಗುತ್ತೆ. ಏನ್ ದೇವತೆ ರೂಪನ ಏನ್ ಮಾಡ್ಕೊಳ್ಳೋದು ಅಂತ? ಮನಸ್ಸಿನಲ್ಲಿ ಭಾವನೆ ಮಾಡ್ಕೊಂಡು, ಅದೊಂದು ಆತರ ಒಂದು ಶ್ರದ್ಧೆಯಿಂದ ಅಂತ. ದೇವತೆ ಧನ್ವಂತರಿ ದೇವತರ ಸ್ವರೂಪ ದರ್ಶನ ಮಾಡ್ಕೊಂಡು ಅಂತ. ಇವಾಗ ಇದೇ ತಗೊಳ್ಳಿದಪ್ಪ, ಏನಾದ್ರು ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ, ಸೂರ್ಯ ನಮಸ್ಕಾರ ಶಾರೀರಿಕ ಮಾಡೋದಲ್ವಾ? ಸುಮ್ನೆ ಆಸನ ಹಾಕ್ಬೇಕಪ್ಪ, ನಮಸ್ಕಾರದನ ಊರ್ಧ್ವಾಸನ ಹಸ್ತಪಾದಾಸನ ಅಂತ ಮಾಡ್ಕೊಂಡ್ರು ಫಲ ಉಂಟು. ಆದ್ರೆ ಇನ್ನೊಂಥರ ಯಾವ ತರ ಮಾಡ್ಬೋದು? ಸಾಕ್ಷಾತ್ತಾಗಿ ಸೂರ್ಯ ದೇವನೇ ನಮ್ಗೆ ಎಲ್ಲ ಶಕ್ತಿ ಕೊಡ್ತಾ ಇರೋನು ಅಂತ ಭಾವನೆ ಮಾಡ್ಕೊಳ್ಳೋದು ಅಂತ. ಇವಾಗ ಮಿತ್ರಾಯ ನಮಃ ಅಂತಂದವಾಗ ಅದಕ್ಕರ್ಥ ಮಿತ್ರ ಅಂತ. ಅರ್ಕಾಯ ನಮಃ ಅಂತ, ಆದಿತ್ಯಾಯ ನಮಃ, ಹಿರಣ್ಯಗರ್ಭಾಯ ನಮಃ. ಗೊತ್ತಾಯ್ತಲ್ಲ? ಆ ಮಂತ್ರ ಹೇಳಿದ ತಕ್ಷಣ ಆ ಭಾವ ಬರುವಂಥದ್ದು ಅಂತ. ಆ ರೀತಿ ಮಾಡಿದ್ರೆ ಹೆಚ್ಚಿನ ಫಲ ಅಂತ ಅಲ್ವಾ? ಹಾಗೆ ಅಂತ ಅದು ಸಮುಚ್ಚಯ ಅಂತ. ಗುಣತ್ವ ಅಗುಣತ್ವ ಅಂತಂದ್ರೆ ಇಲ್ಲೇ ಬರುತ್ತೆ. ಅದು ಕೂಡ ಗುಣತ್ವ ಅಂತಂದ್ರೆ ಗುಣದಿಂದ ಕೂಡ್ಕೊಂಡಿರುವಂಥದ್ದು. ಅಗುಣತ್ವ ಅಂತಂದ್ರೆ ಉತ್ಕೃಷ್ಟತೆ ಇಲ್ಲ ಅದೇ ಇರೋಂಥದ್ದು ಅಂತ, ಹೆಚ್ಚಿನದಂತ ಉತ್ಕೃಷ್ಟತೆ ಇಲ್ಲ ಅದರೊಳಗೆ ಮಾಡಂತ ಕೆಲಸದಲ್ಲಿ ಅಂತ. ಇವಾಗ ಇಲ್ಲಿ ಲೌಕಿಕದಲ್ಲೇ ತಗೊಳ್ಳಿ. ಇವಾಗ ಇಬ್ರು ಒಂದ್ ಕೆಲಸ ಮಾಡಿರ್ತಾರೆ ಅಂತಂದ್ರೆ ಒಬ್ಬ ಚೆನ್ನಾಗಿ ಮಾಡುತ್ತೆ, ಇನ್ನೊಬ್ಬ ಚೆನ್ನಾಗಿ ಮಾಡಿರಲ್ಲ. ಇವಾಗ ನೋಡಿ, ಸಾಮಾನ್ಯವಾಗಿ ತಗೊಳ್ಳಿ, ಯಾವ್ದೋ ಒಂದು ಅವರೆಕಾಯಿ ಸುಲಿಯೋದು ಅಂತ ಇಟ್ಕೊಳ್ಳಿ. ಇಬ್ರಿಗೂ ಒಂದೊಂದು ಕೆಜಿ ಅವರೆಕಾಯಿ ಸುಲಿಯೋಕೆ ಕೊಟ್ರೆ ಒಬ್ಬ ಹುಳಪಳ ಎಲ್ಲ ಹಾಕ್ಬಿಟ್ಟಿರ್ತಾನೆ, ಏನೋ ಮಾಡ್ಬೇಕಲ್ಲ ಅಂತ, ಸಿಪ್ಪೆನೂ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಕಾಳಲ್ಲಿ. ಇನ್ನೊಂದ್ ಕಡೆ ಇದನ್ನ ಇರ್ತಾನೆ. ನಾನ್ ಚಿಕ್ಕ ವಯಸ್ಸಲ್ಲೆಲ್ಲ ಸುಲಿತಾ ಇರ್ಬೇಕಾದ್ರೆ ಅದೇ ಒಂದ್ಸರ್ತಿ ಇದಕ್ ಬಿಡು ಆ ಕಡೆ ಕಾಳಿಸ್ಬಿಡ್ತಾ ಇದ್ದೆ, ಹಂಗೂ ಆಗ್ತಾ ಇತ್ತು. ಇಲ್ಲಿ ಇನ್ನೊಬ್ಬ ತುಂಬಾ ಚೆನ್ನಾಗಿ ಮಾಡಿರ್ತಾನೆ, ಹುಳ ಗಿಳ ಏನೂ ಇರಲ್ಲ, ಹಂಗಿರುತ್ತೆ ಅಂತ ಅಂದ್ಬಿಟ್ಟು. ಏನ್ ವ್ಯತ್ಯಾಸ ಆಯ್ತು ಇಲ್ಲಿ ಅಂತಂದ್ರೆ ಶ್ರದ್ಧೆ, ಮಾಡುವಂಥದ್ರೊಳಗೆ ಶ್ರದ್ಧೆ. ಅದೇ ತರ ಆಫೀಸ್ ಕೆಲಸನೂ ಅಷ್ಟೇ, ಅಡಿಗೆ ಕೆಲಸನೂ ಅಷ್ಟೇ. ಎಷ್ಟು ಮನಸ್ಸಿಟ್ಟು ಶ್ರದ್ಧೆ ಇಟ್ಕೊಂಡು ಮಾಡ್ತಾರೋ ಅಷ್ಟು ಚೆನ್ನಾಗುತ್ತೆ ಅಂತ. ಆಯ್ತಾ? ಇದೆಲ್ಲಾನು ಇರುತ್ತೆ, ಕಾರಣಗಳಿರುತ್ತೆ. ಯಾವ್ದ್ರೊಳಗೆ ಕಾರಣ ಇದೆಲ್ಲ? ಏನಕ್ಕೆ ಕಾರಣ ಇದೆಲ್ಲ? ಕಾರ್ಯದಲ್ಲಿ, ಕೆಲಸದಲ್ಲಿ ಕಾರಣಗಳಿರುತ್ತೆ. ಸಾಧನೆಗಳು ಇಷ್ಟೊಂದೆಲ್ಲ ಉತ್ಕೃಷ್ಟತೆ ಏನಿರುತ್ತಲ್ಲ, ಅಂದ್ರೆ ಆ ಆತ್ಮಜ್ಞಾನಕ್ಕೆ ಇದೆಲ್ಲ ಸೇರ್ಕೊಳುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ, ಒಂದೇ ರೀತಿಯಾಗಿ ಇರುತ್ತೆ ಅಂತ ಅಲ್ಲ ಅಲ್ವಾ? ಆಮೇಲೆ ಅದನ್ನ ಉದಾಹರಣೆ ಕೊಡ್ತಾರೆ ಆಚಾರ್ಯರು, ಹೇಗೆ ಅಂತ. ಅದ್ ಹೇಗೆ ಅಂತಂದ್ರೆ, ಸ್ಥೂಲವಾಗಿ ತಗೊಂಡು ಹೇಳ್ತಾರೆ. ಯಾವ್ದನ್ನ ಹೇಳೋದವರು? ರೂಪ ಜ್ಞಾನಗಳಲ್ಲಿ ಅಂತ. ವಿವರ ಕೊಟ್ಟು ಹೇಳಿದ್ದೇನೆ. ಶುರು ಮಾಡಿ ಯಾರಾದ್ರು. ಅದಕ್ಕೆ ಆಚಾರ್ಯ ವಿವರಣೆ ಕೊಡ್ಬೇಕಾದ್ರೆ ಸಾಧನೆಗಳ ಬೇರೆ ರೀತಿಯಾಗಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಏನಂತ ಅಂದ್ರೆ ಕತ್ಲೆ ಇರ್ಬೇಕಾದ್ರೆ ನಮ್ಮ ಇಂದ್ರಿಯಕ್ಕೂ ರೂಪಕ್ಕೂ ಅಂದ್ರೆ ಎಲ್ಲ ಒಂದೇ ತರ. ನಮ್ಮ ಇಂದ್ರಿಯ ರೂಪಗಳ ಅಂತ ಹೇಳಿದ್ರೆ ಯಾವ್ದಕ್ಕೆ ಹೇಳಿದಾರೆ? ಚಕ್ಷುರೇಂದ್ರಿಯ ಅಲ್ಲ, ಕತ್ತಲಲ್ಲಿ ಓಡಾಡುವಂತ ಪ್ರಾಣಿಗಳಿಗೆ ಕತ್ತಲೆಯಲ್ಲಿ ಬೆಳಕು ಇಲ್ಲದೆ ಚಕ್ಷುರೇಂದ್ರಕ್ಕೂ ರೂಪಕ್ಕೂ ಸನ್ನಿಕರ್ಷವು ಯಾರಿಗೆ? ಕತ್ತಲಲ್ಲಿ ಸಂಚರಿಸುವ ಪ್ರಾಣಿಗಳಿಗೆ, ನಮ್ಗೆಲ್ಲ ಹೇಳ್ತಾ ಇರೋದಿಲ್ಲಿ. ಕತ್ತಲೆ ಒಳಂತ ಪ್ರಾಣಿಗಳಿಗೆ ಏನಾಗುತ್ತದ?
ಅದ್ರ ಕಣ್ಣಿನ ಬೆಳಕಿಂದಾನೇ ಅದು ಆ ವಸ್ತು ಮೇಲೆ ಬಿದ್ದು ಅದ್ರ ರೂಪ ಅದಕ್ಕೆ ಗೊತ್ತಾಗುತ್ತೆ ಅಂತ ಅಲ್ವಾ? ಕಣ್ಣಿನ ಬೆಳಕು ಅಂತ ಅದು ಬೇಕಾಗೇ ಇಲ್ಲ, ಕಣ್ಣಿನ ಬೆಳಕುನು ಬೇಕಾಗಿಲ್ಲ ಅದಕ್ಕೆ. ಅವನ ಸಂಬಂಧ ಆಗ್ಬೇಕಷ್ಟೇನೆ, ವಸ್ತುವಿನ ಸಂಬಂಧ ಆಗ್ಬೇಕು. ಈ ರಾತ್ರಿ ಓಡಾಡಂತ ಪ್ರಾಣಿಗಳಿಗೆ ಬೆಳಕೇ ಬೇಕು ಅಂತ ಇಲ್ಲ, ಅದಕ್ಕೆ ಒಂದ್ ಯಾವ್ದೋ ರೀತಿಯಾದ ಒಂದು ಸಂಬಂಧ ಆಗ್ಬೇಕು. ಆ ವಸ್ತು ಬೇಟಾಡ್ಬೇಕಾದಂತ ವಸ್ತು, ಆ ಒಂದು ಇದು ಚಕ್ಷುರೇಂದ್ರ ಏನಿದೆಯಲ್ಲ ಅದಕ್ಕೆ ಯಾವ್ದೋ ಒಂದು ಸಂಬಂಧ ಆದ್ರೆ ಅದಕ್ಕೆ ಅದ್ರ ಜ್ಞಾನ ಹೋಗ್ಬಿಡುತ್ತೆ. ಅದಕ್ಕೆ ಓ ಇಂಥದ್ದು ಇದೆಯಪ್ಪ ಅಂತ ಗೊತ್ತಾಗ್ಬಿಡುತ್ತೆ. ಏನಾದ್ರೂ ಆಗಿರ್ಬೋದು, ಅದು ಕತ್ಲೆ ಇದ್ರೆ ಸಾಕು. ಅದಕ್ಕೆ ಕತ್ಲೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರುತ್ತೆ ಅದಕ್ಕೆ, ಬೇಟಾಡೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ, ಅದ್ರ ಆಕ್ಟಿವಿಟಿ ಮಾಡೋದಕ್ಕೆ, ಒಂಥರ ವಾಕಿಂಗ್ ಮಾಡೋದಕ್ಕೆ. ನಮ್ಗೆ ಬೆಳಗಾದ್ರೆ ವಾಕಿಂಗ್ ಮಾಡ್ಬೇಕು ಅಂತ ಇಷ್ಟ ಆಗುತ್ತಲ್ಲ, ಅವು ರಾತ್ರಿ ಆದ್ರೆ ವಾಕಿಂಗ್ ಮಾಡ್ಬೇಕು ಅಂತ ಇಷ್ಟ ಆಗುತ್ತೆ ಅದಕ್ಕೆ. ಆ ಥರ ಇರುತ್ತೆ ಅಂತ. ರೂಪಜ್ಞಾನಕ್ಕೆ ಸಾಮಾನ್ಯ ರೂಪಜ್ಞಾನ ಹೇಳ್ತಾ ಇರೋದು ಇದು. ಸಾಮಾನ್ಯವಾದ ರೂಪಜ್ಞಾನಗಳಿಗೆ ಕತ್ತಲೆ ಒಳಗೆ ಅದು ಒಂದು ಸಂಬಂಧ ಆಗ್ಬೇಕಷ್ಟೇ. ಅಲ್ಲಿರುವಂತಹ ರೂಪಕ್ಕೂ ಇದಕ್ಕೂ ಒಂದು ಸಂಬಂಧ ಆಗ್ಬಿಡ್ಬೇಕಷ್ಟೇ. ಯಾವ್ದು ರೀತಿ ಅಂದ್ರೆ ಬೆಳಕು ಬರಬೇಕು ಅನ್ನೋ ಸಂಬಂಧ ಏನಿರೋದಿಲ್ಲ ಅಂತ. ಆದ್ರೆ ನಮಗೆ ಬೆಳಕು ಬರಬೇಕು, ಬೆಳಕು ಬಂದ್ರೇನೆ ಅದಕ್ಕೂ ಸಂಬಂಧ ಆಗುವಂತ ನೋಡು ವಿಷಯ ಜ್ಞಾನ ಆಗುವಂಥದ್ದು ನಮಗೆ ನಿಮಿತ್ತ. ಅದಕ್ಕೆ ಕತ್ತಲಲ್ಲಿ ಅಂದ್ರೆ ವ್ಯತ್ಯಾಸ ಇದು ಯೋಚನೆ ಮಾಡ್ಬೇಕು ನಾವು. ಸಣ್ಣ ಪುಟ್ಟದ ಆಚಾರ್ಯರು ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಇದು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕತ್ತಲು ಒಳಂತ ಪ್ರಾಣಿಗಳು ನಮ್ಗೆ ವ್ಯತ್ಯಾಸ ಏನು ಅಂತ. ನಮ್ಗೆ ಸೂರ್ಯನ ಬೆಳಕೋ ಅಥವಾ ದೀಪದ ಬೆಳಕೋ ಏನಾದ್ರೆ ಬಂದಾಗ ನಮ್ಗೆ ವಿಷಯದ ಜ್ಞಾನ ಆಗುತ್ತೆ. ಆ ವಿಷಯಕ್ಕೂ ನಮ್ಮ ಇಂದ್ರಿಯಗಳಿಗೂ ಸಂಪರ್ಕ ಆಗುತ್ತೆ, ಇಲ್ಲಾಂದ್ರೆ ಸಂಪರ್ಕ ಆಗೋದೇ ಇಲ್ಲ. ಬೇರೆ ಇರ್ಬೋದು, ಶಬ್ದ ಕೇಳಿಸ್ರೂ ಆ ಸಂಪರ್ಕ ಆಗುತ್ತೆ, ಅಂದ್ರೆ ಬೇರೆ ಇರ್ಬೋದು. ಆದ್ರೆ ಕತ್ತಲಲ್ಲಿ ಒಳಂತ ಪ್ರಾಣಿಗಳಿಗೆ ಬೇರೆ. ಎರಡನ್ನೂ ಒಂದೇ ಅಂತ ಹೇಳಕ್ ಬರುತ್ತೆ ನಿನಗೆ ಅಂತ ಆ ಪೂರ್ವ ಪಕ್ಷನ ಚೆನ್ನಾಗಿ ಅರ್ಥ ಮಾಡಿಸಿ ಬಿಡಿಸ್ತಾ ಇದಾರೆ ಇಲ್ಲ ಅವನಿಗೆ. ನೋಡಪ್ಪ, ಸ್ಥೂಲವಾಗಿರುವಂತ ವಿಷಯ ಜ್ಞಾನದಲ್ಲೇ ಆ ಥರ ಆಗುತ್ತೆ. ನಮಗೂ ಹಂಗೂ ಆಗ್ಬೇಕು ಅಂತ ಹೇಳಕ್ ಆಗಲ್ಲ ನಿನಗೆ. ಆ ಕತ್ಲೆಯಲ್ಲಿ ಓಡಂತ ಪ್ರಾಣಿಗಳು ನಮಗೂ ಆಗ್ಬೇಕಾಯ್ತಲ್ಲ ಅಂತ ಹೇಳಕ್ಕಾಗಲ್ಲ ನನಗೆ. ಹಾಗಾದ್ರೆ ಯಾಕೆ ಬೆಳಕಿಲ್ದರೆ ಅದು ಆಗ್ಬಾರ್ದಾಗಿತ್ತಲ್ಲ ಅಂತ ಹೇಳಕ್ಕಾಗಲ್ಲ ನಿನಗೆ. ಗೂಬೆಗಳಿಗೆ ಆಗ್ಲಿ, ಒಂದು ಬಾವಲಿಗಳಿಗೆ ಆಗ್ಲಿ, ಅಥವಾ ಬೇರೆ ಪ್ರಾಣಿಗಳಿಗೆ ಆಗ್ಲಿ ಬೆಳಕಿಲ್ದರೆ ಆಗ್ಬಾರ್ದಾಗಿತ್ತಲ್ಲ ಜ್ಞಾನ ಅಂತ ಹೇಳಕ್ ಆಗಲ್ಲ ನಿನಗೆ ಅಂತ ಆಚಾರ್ಯ ಹೇಳ್ತಾ ಇರೋದು. ಬೇರೆ ಬೇರೆ ಇರುತ್ತೆ, ನಿಮಿತ್ತಗಳು ಬೇರೆ ಬೇರೆ ಇರುತ್ತೆ ಅಂತ. ಮತ್ತೆ ಇನ್ನೊಂದು ಯೋಗಿಗಳಿಗೆ ಬರೀ ಮನಸ್ಸಿಂದ ಹೇಗದು? ಅವ್ರು ಆ ಮನಸ್ಸೇ ಸಾಕು ಅವ್ರಿಗೆ, ಈ ಇಂದ್ರಿಯಗಳೆಲ್ಲ ಏನು ಬೇಕಾಗೋದಿಲ್ಲ. ಅವರು ಯಾವ್ದಕ್ಕೆ? ಈ ರೂಪ ಜ್ಞಾನಕ್ಕೆಲ್ಲ. ಇನ್ನ ಬೇರೆದ ನಮ್ಮಗಳಿಗೆಲ್ಲ ಬೆಳಕು, ಸೂರ್ಯ, ಚಂದ್ರ ಎಲ್ಲ ಅದು ಯೋಗಿಗಳಿಗೆ. ಮುಂದೆ ಆಗೋದು ಅವ್ರಿಗೆ ಗೊತ್ತಾಗುತ್ತಲ್ಲ, ಮುಂದೆ ಆಗೋದ್ರಲ್ಲಿ ಈಗಲೇ ಗೊತ್ತಾಗುತ್ತೆ ಅವ್ರಿಗೆ. ಅದು ಮನಸ್ಸೇ ಕಾರಣ ಅಷ್ಟೇ ಅವ್ರಿಗೆ. ಮುಂದೆ ಏನೇನಾಗುತ್ತಲ್ಲ ಯೋಗಿಗಳಿಗೆ ಈಗಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಂತ. ಉದಾಹರಣೆ ಏನಾದ್ರು ಕೊಡ್ಬೋದಾ? ವ್ಯಾಸರಿಗೆ ಮುಂದೆ ಆಗೋದು ಗೊತ್ತಾಗೋಗಿಗೆ ಅವರು ತಾಯಿನ ಕರ್ಕೊಂಡು ಹೊಟ್ಟೋಗ್ತಾರೆ. ಬೇಡ, ಇಷ್ಟೊಂದೆಲ್ಲ ಎಲ್ಲ ನಾಶ ಆಗೋಗುತ್ತಲ್ಲ ಎಲ್ಲಾರು, ಅದೆಲ್ಲ ನೋಡಕ್ ಆಗೋದಿಲ್ಲ ಅಂತ ವಾನಪ್ರಸ್ಥಾಶ್ರಮ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಅದು ಅವರಂತ. ಭಗವಂತನು ಅವನು ಯೋಗಿನೇ ಯಾವಾಗ್ಲು. ಅವನು ವಿಶ್ವರೂಪದಲ್ಲೇ ತೋರ್ಸಿದ್ನಲ್ಲ ಮುಂದೆ ಆಗುವಂಥದ್ದು ಏನೇನಾಯ್ತು. ಕಾಲದ ರೂಪದಲ್ಲೇ ಎಲ್ಲಾನು ಅವನು ಭೀಷ್ಮ ದ್ರೋಣಾದಿಗಳೆಲ್ಲ ಹೋಗ್ತಾ ಇರೋದಲ್ಲೇ ತೋರ್ಸ್ಕೊಟ್ಟ ಅಂತ. ಆ ಮನಸ್ಸೇ ಕಾರಣ ಹೋಗ್ಬಿಡುತ್ತೆ ಅಂತ. ನಮ್ಮಗಳಿಗೆ ಅದೇ ಹೇಳ್ತಲ್ಲ, ಬೆಳಕು ಅದು ಬೇಕು, ಸೂರ್ಯನ ಬೆಳಕು ಬೇಕು, ಚಂದ್ರನ ಬೆಳಕು ಬೇಕು ಅನ್ನೋದೆಲ್ಲ ಇದ್ದೇ ಇರುತ್ತೆ ಅಂತೆ, ಬೇರೆ ಬೇರೆ ನಿಮಿತ್ತಗಳು ಅಂತ. ಸೊ ಅದೇ ತರನೇ ಇದೆಲ್ಲವೂ ಕೂಡ ಏನೇನ್ ತೋರ್ಸ್ಕೊಟ್ಟಂಗಾಯ್ತು? ಗುಣತ್ವ, ಅಗುಣತ್ವ, ಇವುಗಳು ಬೇರೆ ಬೇರೆ ಕಾರಣಗಳು ಅಂತ ತೋರ್ಸ್ಕೊಟ್ರು ಅಂತ. ಗೊತ್ತಾಗ್ತಾ ಇದೆಯಾ ಭಾಷ್ಯದ ಒಂದು ಅಧ್ಯಯನ ಯಾವ ಥರ ಮಾಡ್ಬೇಕು ಅಂತ? ಇದು ನಮ್ಮ ಒಂದು ಅಧ್ಯಯನ ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ದಿನ ಓಡಾಡ್ತಾ ಇರ್ಬೇಕಾದ್ರೆ ಅದೇ ಬರ್ತಾ ಇರ್ಬೇಕು ಮನಸ್ಸಿಗೆ. ನಾ ಅದೇ ಹೇಳಿದ್ನಲ್ಲ, ನಾವು ಸೀನಿಯರ್ ಸ್ಟೂಡೆಂಟ್ಸ್, ನಾವೆಲ್ಲ ಎಂಟ್ರಿ ಲೆವೆಲಲ್ಲಿ ಇರೋರೆಲ್ಲ ಇರಲ್ಲ ಅಲ್ವಾ?
ಹಾಗೆ ನಮ್ಗೆ ಒಂದು ಅಧ್ಯಯನದ ಒಂದು ರೀತಿ ಯಾವ ರೀತಿ ಇರಬೇಕು ಅಂತಂದ್ರೆ ಇದೆಲ್ಲ ನಾವು ತಗೋಬೇಕು. ನಮ್ಗೆ ಓಡಾಡ್ತಿರ್ಬೇಕಾದ್ರೆ ಮಾಡ್ಬಿಡ್ಬೇಕಾದ್ರೆ ಅದರ ಒಂದು ಥಿಂಕ್ ಮಾಡ್ತಾ ಇರ್ಬೇಕು, ಅದರದ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಅಭ್ಯಾರೋಹ ಜಪ ವಿಧಿ ಅನ್ನೋದ್ರ ಬಂತು. ಅದು 3 ಅಭ್ಯಾರೋಹ ಜಪ ಮಂತ್ರದ ಅರ್ಥ ಏನು? ಇವಾಗ ಹೇಳಿಪ್ಪ, 3 ಅಭ್ಯಾರೋಹ ಜಪದ ಮಂತ್ರದ ಅರ್ಥ ಏನು? ಪವಮಾನ ಸ್ತೋತ್ರಗಳ ಅರ್ಥ ಏನು? ಎಕ್ಸ್ಪೆಕ್ಟ್ ಮಾಡ್ರಲ್ಲ ಕೇಳ್ತೀನಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಹೇಳಿ ಯಾರಾದ್ರೂ. ಮೊದಲನೇ ಮಂತ್ರಕ್ಕೆ ಅರ್ಥ ಏನು? ಒಬ್ರು ಹೇಳಿ. ಅಸತೋಮ ಸದ್ಗಮಯ. ಏನಾಗಾದ್ರೆ ಅಸತ್ತಿನಿಂದ ಸದ್ದಿನ ಕಡೆಗೆ ಹೋಗೋದು. ಏನಾಗಾದ್ರೆ ಹೇಳಿ. ಪ್ರತಿಭಾ ಆಂಟಿ ಏನೋ ಅನ್ಮ್ಯೂಟ್ ಮಾಡಿದ್ರೆ ಕಾಲ್ ಬಂದಿರುತ್ತೆ. ಅಸತ್ತಿನಿಂದ ಸತ್ತಿಗೆ ಹೋಗೋದು ಅಂದ್ರೆ ಬೇರೆಯವ್ರು ಟ್ರೈ ಮಾಡ್ಬೋದು. ಏನಾಯ್ತು? ವಸತಿ ಮಾಡಿ ಸ್ಟಡಿ ಸರ್ಕಲ್ ಆಗಿದ್ರೆ ಅದು ಪಾಠನೂ ಮಾಡಿದ್ದಾಯ್ತು, ಸ್ಟಡಿ ಸರ್ಕಲ್ ಮಾಡಿದ್ದಾಯ್ತು. ಹೇಳಿ. ಅದೇ ಜ್ಞಾನ ಪಡ್ಕೊಳ್ಳೋಣ ಅಂತ, ಅಮೃತತ್ವ ಜ್ಞಾನ ಪ್ರಜಾಪತಿ ಸ್ಥಾನಕ್ಕೋಸ್ಕರ. ಅಸತ್ವಮ ಸದ್ಗಮಯ ಅಂದ್ರೆ ಏನಲ್ಲಿ? ಶಾಸ್ತ್ರೀಯ ವೃತ್ತಿಗಳು ಮಾಡ್ಬೇಕು, ಲೌಕಿಕ ಬಿಟ್ಟು. ವೆರಿ ಗುಡ್. ಅಸತ್ ಅಂದ್ರೆ ಏನಲ್ಲಿ? ಲೌಕಿಕ ವೃತ್ತಿಗಳು. ಜ್ಞಾನ ಕರ್ಮಗಳು. ಲೌಕಿಕ ಜ್ಞಾನ ಕರ್ಮಗಳಿಗೆ ಅಸತ್ ಅಂತ ಕರೆದಿರೋದು. ಯಾಕೆ ಅಸತ್ ಅಂತ ಕರೆದಿರೋದಕ್ಕೆ? ಇವಾಗ ಅಸತ್ತಿಗೆ ಯಾಕೆ ಆ ರೀತಿ ಅರ್ಥ ಮಾಡಿದ್ವಿ ನೀವಲ್ಲಿ? ಒಂದು ಉದಾಹರಣೆ ಏನು ಭಗವದ್ಗೀತೆಯಲ್ಲಿ ಬಂದಿರೋದು? ಆಸುರಿ ಗುಣಗಳು. 17ನೇ ಅಧ್ಯಾಯದ ಕಡೆಯಲ್ಲಿ 17ನೇ ಅಧ್ಯಾಯದ ಕಡೆ ಶ್ಲೋಕ ಹೇಳಿ. ತಕ್ಷಣ ಭಗವದ್ಗೀತೆ ತೆಗೆದು ನೋಡ್ಬಿಟ್ಟು. ನೆಕ್ಸ್ಟ್ ಟೈಮ್ ಸ್ಟಡಿ ಸರ್ಕಲ್ ಅಲ್ಲಿ ಕರೆಕ್ಟಾಗಿ ಅಧ್ಯಯನ ಹೇಳಿದ್ನಲ್ಲ, ಎಲ್ಲ ಸೀನಿಯರ್ಸ್ಗಳು ನಾವೆಲ್ಲ ಅಂತ. ನಾವು ಎಂಟ್ರಿ ಲೆವೆಲ್ ಅಲ್ಲಿ ಇರೋರಲ್ಲ, ಕರೆಕ್ಟಾಗಿ ಮಾಡ್ಬೇಕು. ಈ ರೀತಿ ನಾನು ಜಂಬಲ್ ಮಾಡ್ಬೋದು, ಹಿಂದಿಂದೆಲ್ಲ ಕೇಳ್ಬೋದು, ಅವಾಗ ಸರಿಯಾಗಿ ಹೇಳ್ಬೇಕು. ಏನು ಅದು ಇದೇ ಇಲ್ಲಪ್ಪ, ಇದು ಇದೇ ಇಲ್ಲ. ಏನಾದ್ರು ಒಂದು 20 ಸತಿ ಬರೀಬೇಕು. ಅಶ್ರದ್ಧಯ ಉತಂ ದತ್ತಂ ತಪಸ್ತತ್ವಂ ಕೃತಂ ಚಯತ. ಆಮೇಲೆ ಅಸದಿತ್ಯುಚ್ಯತೆ ಅಸದಿತ್ಯುಚ್ಯತೆ ಅಸತ್ ಅಂತ ಬಂತು ತಾನೆ ಅಲ್ಲಿ. ಅದಕ್ಕೇನ್ ಅರ್ಥ ಮಾಡೋದಲ್ಲಿ? ಅಶ್ರದ್ಧೆಯ ಹುತಂ ದತ್ತಂ ಹೋಮ, ಅಶ್ರದ್ಧೆಯಿಂದ ಮಾಡಿದಂತ ಹೋಮ, ದಾನ, ತಪಸ್ಸು. ಎಸ್, ಕರೆಕ್ಟ್. ಅದರಿಂದ ಏನಾಗುತ್ತೆ? ಅದನ್ನ ಏನ್ ಅನ್ಸ್ಕೊಳುತ್ತೆ? ಅದು ಅಸದಿತ್ಯುಚ್ಯತೆ, ಅಸತ್ತು ಅಂತ ಕಸ್ಕೊಳುತ್ತೆ. ಅದು ಯಾಕೆ ಅಸತ್ತು ಅಂತ ಕಸ್ಕೊಳುತ್ತೆ? ಫಲ ಮಾಡಿದ್ದಾಯ್ತು ನೀನು ಸರಿ, ಯಜ್ಞ ದಾನ ಕೊಟ್ಟೆ ನೀನು. ಉದಾಹರಣೆ ಅಶ್ರದ್ಧೆಯಿಂದ ಕೊಟ್ಟಂತ ದಾನಗಳಿಗೆ ಉದಾಹರಣೆ ಏನ್ ಹೇಳಿ? ಒಂದು ಉಪನಿಷತ್ತಲ್ಲಿ ಬರೋಂತ ಉದಾಹರಣೆ. ಅದೇ ಹಸುಗಳು ಕೊಡ್ತಾರಲ್ಲ. ಎಂತ ಹಸುಗಳು ಕೊಡ್ತಾನೆ? ಯಾರು ಕೊಡೋದು? ಗುಡ್ ಗುಡ್. ನಚಿಕೇತನ ತಂದೆ ಅದನ್ನೆಲ್ಲ ಕೊಡ್ತಾನಲ್ಲ. ಅದರಿಂದ ಇಲ್ಲೂ ಇಲ್ಲ ಅವನ್ಗೆ ಜ್ಯೋತಿಷ್ಠೋಮ್ಯಾಗ ಮಾಡ್ತಾ ಇರೋದು ಸ್ವರ್ಗಕ್ಕೆ, ಅದು ಸಿಗಲ್ಲ. ಅದೇ ರೀತಿ ಎಲ್ಲವೂ ಅಷ್ಟೇನೆ. ಕೊಡೋಗ್ತಾನೆ ರೀ. ಹೆಂಗಾದ್ರೆ ಕೊಟ್ಬೋಣ ಬಿಡ್ರಿ. ಯಾವ್ದೋ ಒಂದು ಹಳೆ ಸ್ಟಾಕ್ ಇತ್ತಲ್ಲ, ಕೊಟ್ಬೋಣ. ತೆಂಗಿನಕಾಯಿ ತರ ಕಾಣುತ್ತಲ್ಲ, ಕೊಟ್ಬೋಣ ಅದನ್ನೆಲ್ಲ ಅಂತ ಅಂದ್ರೆ ಸುಮ್ಮನೆ ಹೇಳ್ತಾ ಇರೋದು. ಶ್ರದ್ಧೆಯಿಂದ ಮಾಡಿದಂತ ತಪಸ್ಸು, ಯಜ್ಞ ಎಲ್ಲವೂ ಕೂಡ ಅಸತ್ ಅಂತ ಅನ್ಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಇಲ್ಲೂ ಸ್ಕಲ ಅಸತ್ ಅಂದ್ರೆ ಡೆಫಿನೇಷನ್ ಅಲ್ಲೇ ಸಿಕ್ಬಿಡುತ್ತೆ ನಂಗೆ ಸ್ಮೃತಿಗಳಿಂದ.
ಹಾಗಾಗಿ ಅಸತ್ ಅಂದ್ರೆ ಇಲ್ಲಿ ಅದು ಅಂತ. ಅದು ಅದರಿಂದ ನಮ್ಗೆ ಶಾಸ್ತ್ರೀಯ ಕರ್ಮಗಳು ಹೋಗ್ಕೊಳ್ಳೋ ಅಂತ ಅಂದ್ಬಿಟ್ಟು ಅರ್ಥ ಅಂತ. ಇನ್ನೊಂದು ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಮೃತ್ಯುನೇ ತಮಸ್ ಅಂತ. ಮೃತ್ಯುವಿನಿಂದ ಅಮೃತ ತಮಸ್ ಅಂತ ಕರೆದಿರೋದು ಯಾಕೆ ಅಂತ. ಅಜ್ಞಾನ ಅದು ಅದಕ್ಕೆ. ಯಾವುದು ಜ್ಞಾನದ್ದು? ಲೌಕಿಕ ವೃತ್ತಿಗಳು. ಲೌಕಿಕ ಕರ್ಮ ಜ್ಞಾನಗಳೆಲ್ಲ ಅವನು ತಮೋ ರೂಪ ಆಗಿರುವಂತದ್ದು. ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ ತುಂಬಾ ಬೆಳಕಿನ ರೂಪ ಅಂತ ನಾವ್ ಅದೆಲ್ಲ ಸರಿನೇ, ಲೋಕದಲ್ಲಿ ಬಾಳೋದಕ್ಕೋಸ್ಕರ ನಾವೆಲ್ಲ ಮಾಡ್ಬೇಕು, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ನಾವ್ ತಿಳುವಳಿಕೆ ತಪ್ಪು ಅಂತ. ನಮ್ಗೆ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ಅದಾಗ್ಬಿಡುತ್ತೆ, ನಮ್ ದೊಡ್ಡ ಮನೆ ಕಟ್ಬಿಟ್ರೆ, ದೊಡ್ಡ ಆಸ್ತಿ ಮಾಡ್ಬಿಟ್ರೆ, ಒಂದಷ್ಟು ಜನಕ್ಕೆಲ್ಲ ಸಹಾಯ ಮಾಡ್ಬಿಟ್ರೆ ನಾನ್ ದೊಡ್ಡವನು, ಅದೆಲ್ಲ ಬರುತ್ತೆ. ಇಲ್ಲಿಗಷ್ಟೇ ನಿನ್ ಒಳಗಡೆಗೆ ಏನೂ ಬರಲ್ಲ ಅದು ಅಂತ. ಅದಕ್ಕೆ ಕತ್ತೆ ತಮೋ ರೂಪ ಆಗಿರುವಂಥದ್ದು ಅಂತ. ಒಂದು ಮನುಷ್ಯನ ಆನಂದಕ್ಕೂ ಈಕ್ವಲೆಂಟ್ ಅಲ್ಲ ಅದು ಅಂತ, ಆಯ್ತಾ? ಅದಕ್ಕಾಗಿ ತಮಸೋಮ ಜ್ಯೋತಿರ್ಗಮಯ ಅಂತಂದ್ರೆ ಇದಕ್ಕೋಸ್ಕರ ಅಂತ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಮೃತ್ಯೋರ್ಮ ಅಮೃತಂ ಗಮಯ ಅಂದ್ರೆ ಏನು? ಅದು ಈಸಿ ಇದೆ ಸರ್, ಇದೆರಡನ್ನು ಒಟ್ಟಿಗೆ ಮಾಡಿ ಅರ್ಥ ಹೇಳ್ತಾ ಇದೆ. ಈ ಎರಡು ಮಂತ್ರದ ಅರ್ಥನೂ ಒಂದು ಮಾಡಿ ಅಮೃತ್ ಇವಾಗ ಲೌಕಿಕದಿಂದ ಬಿಡಿಸಿ ಶಾಸ್ತ್ರೀಯ ಜ್ಞಾನ ಕರ್ಮಗಳು ಅಂತ ಬಂತು. ನನ್ನನ್ನು ಅಮೃತನನ್ನಾಗಿ ಮಾಡು. ಇವಾಗ ಲೌಕಿಕ ಅಮೃತನನ್ನಾಗಿ ಮಾಡು ಅಂತಂದ್ರೆ ಮೃತ್ಯೋರ್ಮ ಅಂದ್ರೆ ಏನು? ಸಾಧನ ರೂಪವಾಗಿರುವಂತದ್ದು ಯಾವ್ದಿಲ್ಲಿ? ಕರ್ಮ, ಉಪಾಸನೆ, ಕರ್ಮ. ಶಾಸ್ತ್ರೀಯ ಜ್ಞಾನ ಕರ್ಮಗಳಲ್ಲಿ ಅಲ್ಲಲ್ಲ, ಲೌಕಿಕ ಸಾಧನ ರೂಪವಾಗಿರುವಂತ ಅಲ್ಲಲ್ಲ. ಇವಾಗ ನೋಡಿ, ಮೊದಲು ಲೌಕಿಕ ಕರ್ಮಗಳಿಂದ ಶಾಸ್ತ್ರೀಯ ಕರ್ಮಗಳಿಂದ ಬಂದಿದ್ರಿಂದ ಅಸತೋಮ ಸದ್ಗಮಯ ಆಯ್ತು ಅಂತ. ಅದು ಶಾಸ್ತ್ರೀಯ ಜ್ಞಾನ ಕರ್ಮಗಳೇನಿದೆಯಲ್ಲ ಅದು ಸಾಧನ ರೂಪ. ಅದು ಸಾಧನ ರೂಪ ಎಲ್ಲಿದೆ? ಸಾಧನ ರೂಪ ಎಲ್ಲಿರೋಂಥದ್ದು? ಮರ್ತ್ಯತ್ವದಲ್ಲೇ ಇರೋದದು ಸಾಧನ ರೂಪ ಅಲ್ವಾ? ನಿನ್ಗೆಲ್ಲ ಇರ್ಬೋದು, ಆದ್ರೆ ನೀನಿನ್ನ ಒಂದು ಫಲ ಸಿಕ್ಕಿಲ್ಲ ನಿನಗೆ. ಇದ್ರೆ ಏನ್ ಪ್ರಯೋಜನ ಅದು? ನೀವು ಮನೆಯಲ್ಲಿ ಅಡಿಗೆ ಬೇಕಾರಂತೆ ಎಲ್ಲ ಸಾಮಾನಿದೆ, ತಿನ್ನಕ್ ಬರುತ್ತಾ? ಇಲ್ಲ. ಹೇಗಿದು ಮತ್ತೆ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಹೇಳಿದ ಮಾಡ್ಬೇಕು ಅದನ್ನ. ಏನ್ ಅರ್ಥ ಆಯ್ತು ಅಲ್ಲಿಗೆ? ಸಾಧನೆಗಳು ಮಾಡಿ ಪ್ರಜಾಪತಿತ್ವ ಪಡ್ಕೊಳ್ಳೋದು ಅಂತ. ಮೃತ್ಯೋರ್ಮ ಅಮೃತಂ ಗಮಯ ಅಂತ ಏನ್ ಹೇಳಿ ಇವಾಗ? ಅದನ್ನೇ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಹೇಗ್ ಬಂತು? ಹೇಗ್ ಹೊಂದಿಸ್ತೀರ ಅದನ್ನ? ಮೃತ್ಯು ಅಂದ್ರೆ ಯಾವ್ದು, ಅಮೃತ ಅಂದ್ರೆ ಯಾವ್ದು? ಇದು ಸಾಧನಾ ರೂಪ. ಶಾಸ್ತ್ರೀಯ ಜ್ಞಾನ ಕರ್ಮಗಳು ಸಾಧನಾ ರೂಪ. ಸಾಧನಾ ರೂಪ ಸಾಧನ ರೂಪ ಮೃತ್ಯು, ಅಮೃತ ರೂಪ ಸಾಧ್ಯ ಅಮೃತತ್ವ. ಒಂದು ಲೌಕಿಕದಿಂದ ಶಾಸ್ತ್ರೀಯ ಕರ್ಮಕ್ಕೆ ಬರೋದು, ಶಾಸ್ತ್ರೀಯ ಕರ್ಮದಿಂದ ಫಲ ರೂಪ ಪಡ್ಕೊಳ್ಳೋದು ಅಂತ. ಅದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅಂತ. ಆಯ್ತಾ? ಇವಾಗ ಮುಂದಿನ ಸ್ಟಡಿ ಸರ್ಕಲ್ ಗೆ ಜಾಯ್ನ್ ಆಗಲ್ ಬೇಡಪ್ಪ, ಯಾಕಂದ್ರೆ ಈ ತರ ಎಲ್ಲ ಕೇಳ್ತೀವಿ ಅಂತಂದ್ರಲ್ವಾ? ಭಯ ಬೀಳಲ್ಲ. ಅಲ್ಲ, ಅಂದ್ರೆ ನಾನ್ ಹೇಳ್ತಾ ಇರೋದು ಸುಮ್ನೆ ಹೇಳ್ತಾ ಇರೋದು ಅಂದ್ರೆ ನಮ್ ಭಾಷಾ ಅಧ್ಯಯನದ ಶೈಲಿ ಆಗಿರ್ಬೇಕು ಅಂತ. ನಮ್ಗೆ ಯಾವ್ದು ಕೂಡ ಇವಾಗ ನೋಡಿ, ಹೋದ್ ಸರ್ತಿ ಮಾಡಿದ್ದೇನೆ ನಮ್ಗೆ ಸ್ಮೃತಿಲಿಲ್ಲ ಅಂತಂದ್ರೆ ಇನ್ನು ಒಂದೆರಡು ವರ್ಷ ಬಿಟ್ಟು ಕೇಳಿದ್ರೆ ಸಹಜ, ಅದು ಏನು ಮಾಡಕ್ಕಾಗಲ್ಲ, ಹಾಗೆ ಆಗುತ್ತೆ. ಅದು ತಪ್ಪು ಅಂತಾನು ಹೇಳಕ್ ಬರಲ್ಲ ಅದನ್ನ.
ಆ ಕಾರಣಕ್ಕಾಗೇನೆ ಆಚಾರ್ಯರು ಶಿಷ್ಯಂದ್ರನ್ನ ಗೃಹಸ್ಥಾಶ್ರಮ ಸ್ವೀಕರಣ ಮಾಡ್ಕೊಳ್ಬೇಕ ಹೋಗೋ ಗೆಳಗೇನೋ ಸತ್ಯಂಬದ ಧರ್ಮಂಚರ ಸ್ವಾಧ್ಯಾಯದಲ್ಲಿ ಯಾವುದೇ ಕಾರಣಕ್ಕಾಗೂ ಏನ್ ಬರಬಾರ್ದು, ಅಪ್ರಮತ್ತತೆ ಇರಬಾರ್ದು ಅಂತ ಬರಬಾರ್ದು ಅಂತ. ಏನಾದ್ರು ಗೊತ್ತಿದ್ಯಾ ಮಂತ್ರ ಏನು ಅಂತ? ಸತ್ಯಂಬದ ಧರ್ಮಂಚರ. ತೈತರಿಯ ಉಪನಿಷತ್ ಮಂತ್ರ ಅಲ್ವಾ ಸರ್? ಸ್ವಾಧ್ಯಾಯದಲ್ಲಿ ಯಾಕದನ್ನ ಹೇಳಿರೋದು ಅಂತಂದ್ರೆ, ಯಾರು ಮಾಡೋರು ಗೊತ್ತಿರುತ್ತ ನಂಗೆಲ್ಲ ಅಸತ ಮೊನ್ನೆ ಕೇಳ್ತೀನಿ, ಗೊತ್ತಿಲ್ಬಿಡ್ರಿ ನಮ್ಗೆ. ಕೇಳಿದ್ರೆ ಮಾತ್ರ ಹೇಳಕ್ ಬರಲ್ಲ, ಹಂಗಾಗ್ಬಾರ್ದು ಅದು. ಹಂಗಾಗಿ ಅಂದ್ರೆ ನೋಡಿ ಆಚಾರ್ಯ ಕರ್ಣ ಹೇಗಿದೆ ಅದನ್ನ ನೋಡಿ, ಇಲ್ಲಿ ಎಷ್ಟು ಬಿಡಿಸಿ ತೋರಿಸ್ತಾರೆ ಇದನ್ನ, ನಮ್ಗಾಗಿ ಅಂತಾನೆ ಬಿಡಿಸಿ ತೋರಿಸ್ತಾರೆ. ಸ್ವಾಮಿಗಳು ಕೂಡ ಅದಕ್ಕೋಸ್ಕರ ಬರೆದು ಅಲ್ಲಿ ಟಿಪ್ಪಣಿ ಹಾಕಿ ಹೀಗಿದೆ ಅಂತ ತೋರಿಸ್ಕೊಡ್ತಾರೆ. ಅದು ತುಂಬಾ ಶ್ರದ್ಧೆ ಇಟ್ಕೊಳ್ಬೇಕು. ಆಚಾರ್ಯರ ಭಾಷಣ ಅಂದ್ರೆ ಭಗವಂತ ವಾಣಿ, ಇದು ಆ ರೀತಿ ಇಟ್ಕೊಳ್ಬೇಕು ಅಂತ. ಇನ್ನೊಂದು ಮುಂದುವರೆಯೋಣ ಇದಕ್ಕೆ. ಹೇಳಿ. ಸಮಯ ತುಂಬಾ ಹೋಗ್ಬಿಡಿದೆಯಲ್ಲ, ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಸರಿ, ನಾಳೆ ಮುಂದುವರ್ಸೋಣ. ಭಾಷೆ ಭಾಗ ತುಂಬಾ ಇಂಪಾರ್ಟೆಂಟು. ನಾಳೆ ಮುಂದುವರ್ಸ್ಕೊಂಡು ಉಪನಿಷತ್ ಬೇಕಾದ್ರೆ ಮುಂದುವರ್ಸ್ಕೋಣ, ಎಲ್ಲಿ ನಿಲ್ಸ್ಕೊಳ್ಳೋ ಮುಂದುವರ್ಸ್ಕೊಳ್ಳೋಣ. ಸದ್ಯಕ್ಕೆ ಇಲ್ಲಿಗೆ ನಿಲ್ಸ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಕರೆಕ್ಟಾಗಿ ನಾಳೆ ಸಹ ಮುಂದುವರ್ಸ್ಕೊಂಡು ಸಾಧ್ಯವಾದರೆ ಇನ್ನು ಮನುಷ್ಯತ ರೂಪಾಯರ ಸೃಷ್ಟಿ ಹೇಳಿದ್ದಾಗಿತ್ತು, ದೇವತೆಗಳ ಸೃಷ್ಟಿ ಹೇಳಬೇಕು, ಅದನ್ನು ನಾಳೆ ಸಹ ಮುಂದುವರ್ಸ್ಕೋಣ. ನಮಸ್ಕಾರ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ ನಮಸ್ತೆ.